ಅವರೆನ್ನನ್ನೇ ಮರೆತಿಹರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ. ನಾ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನೇ ಮರೆತಿಹರು. ಎತ್ತು ತನ್ನ ಒಡೆಯನನ್ನು, ಕತ್ತೆ ತನ್ನ ಯಜಮಾನನ. ಗೋದಲಿಯ ತಿಳಿದಿಹವು, ಜನರೆನ್ನ ತಿಳಿಯದಾದರು. ಎತ್ತು ತನ್ನ ಒಡೆಯನನ್ನು, ಕತ್ತೆ ತನ್ನ ಯಜಮಾನನ. ಗೋದಲಿಯ ತಿಳಿದಿಹವು, ಜನರೆನ್ನ ತಿಳಿಯದಾದರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ. ನಾ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನೇ ಮರೆತಿಹರು. ಆಕಾಶದ ಆರ್ಭಟವು, ಕೊಕ್ಕರೆಯು ಬಾಣಕ್ಕಿಯು, ನಿಯಮಿತ ಕಾಲವರಿವವು, ನಂಜನತೆ ಅರಿಯದಾದರು. ಆಕಾಶದ ಆರ್ಭಟವು, ಕೊಕ್ಕರೆಯು ಬಾಣಕ್ಕಿಯು, ನಿಯಮಿತ ಕಾಲವರಿವವು, ನಂಜನತೆ ಅರಿಯದಾದರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ. ನಾ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನೇ ಮರೆತಿಹರು. ಆ ಕರ್ಮ ಹೊರುವವರು ದುಷ್ಕರ್ಮಿಗಳ ಮಕ್ಕಳು, ದುರ್ಮಾರ್ಗದಿ ನಡೆಯುವರು, ಅವರೆನ್ನನ್ನೇ ತೋರೆದಿಹರು. ಆ ಕರ್ಮ ಹೊರುವವರು ದುಷ್ಕರ್ಮಿಗಳ ಮಕ್ಕಳು, ದುರ್ಮಾರ್ಗದಿ ನಡೆಯುವರು, ಅವರೆನ್ನನ್ನೇ ತೋರೆದಿಹರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ. ನಾ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನೇ ಮರೆತಿಹರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ. ನಾ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನೇ ಮರೆತಿಹರು. ಥ್ಯಾಂಕ್ ಯು. ವಂದನೆಗಳು ಸಹೋದರಿಗೆ. ಉತ್ತಮವಾದಂತಹ ಹಾಡಿಗಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಸಬ್ಬತ್ ಸಾಲ ಪಾಠವನ್ನ ಆಲಿಸಲು ಹೋಗೋಣ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಬೋಧಕರಾದಂತಹ ಸಲ್ಮಾನ್ ಸರ್ ಅವರಿದ್ದಾರೆ. ಕಳೆದ
ವಾರದ ಎಲ್ಲಾ ದಿನಗಳಲ್ಲಿ ವಿಶೇಷವಾಗಿ ಈ ಅಮೂಲ್ಯವಾದಂತಹ ಪಾಠಗಳನ್ನ ಕಲಿಯುವಾಗೆ ಅವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ದೇವರನ್ನು ಆಶೀರ್ವಾದ ಮಾಡಿ ಇವತ್ತು ಕೂಡ ಈ ದಿನದ ಪಾಠವನ್ನ ಅವರು ನಮಗೆ ನಡೆಸಿಕೊಡಬೇಕೆಂಬುದಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠವನ್ನ ಹೇಳ್ಕೊಡಬೇಕೆಂಬುದಾಗಿ ನಿಮ್ಮನ್ನ ಆಹ್ವಾನಿಸುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ತಾವೆಲ್ಲರೂ ಈ ಮಾಧ್ಯಮದ ಮುಖಾಂತರವಾಗಿ ಬಂದು ವಾಕ್ಯವನ್ನ ಕೇಳಲಿಕ್ಕಾಗಿ ಬಂದಿದ್ದೀರಿ. ದೇವರಿಗೆ ಸ್ತೋತ್ರಗಳಾಗ್ಲಿ. ಮತ್ತು ಈ ಸಂದರ್ಭದಲ್ಲಿ ಈ ದಿನದ ಪಾಠವನ್ನು ನಡೆಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಬೋಧಕರಂತ ಎಂ ರಾಜರವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ಪಾಠದ ಶಿರೋನಾಮೆ ಯೋಜನೆಗಳು ಬದಲಾದಾಗ. ಯೋಜನೆಗಳು ಬದಲಾದಾಗ ತಮ್ಗೆಲ್ರೂ ಕೂಡ ಸರ್ ಎಡ್ಮಂಡ್ ಹಿಲರಿ ಗೊತ್ತಿರಬಹುದು. ಎಡ್ಮಂಡ್ ಹಿಲರಿ ಕೇಳಿದಿರಲ್ಲ, ಹೆಸರು ಪರಿಚಯ ಇದೆಯಾ ಅದು? ಹೌದು ಹೌದು ಪಾಸ್ಟರ್. ಸರ್ ಎಡ್ಮಂಡ್ ಹಿಲರಿ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನ ಅವರು ಪ್ರಥಮ ಬಾರಿಗೆ ಮೊದಲನೇದಾಗಿ ಅವರು ಶಿಖರವನ್ನ ಏರಿರ್ತಕ್ಕಂಥವ್ರು. ಇಲ್ಲಿ ಅವ್ರನ್ನ ಒಂದ್ಸರಿ ಒಂದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಾಗ ಅವರು ಏನ್ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಸಾಧನೆ ಮಾಡಿದಿರಲ್ಲ ಹೇಗೆ, ಅಥವಾ ನಿಮ್ಮ ಸಾಧನೆಗಳು ನಿಜವಾಗಿ ಹೇಗೆ ಸಾಧ್ಯ ಎಂಬುದಾಗಿ ಕೇಳಿದಾಗ ಅವರು ಒಂದು ಉತ್ತರ ಕೊಡ್ತಾರೆ. ಆ ಉತ್ತರವನ್ನು ಓದ್ತೇನೆ. ಇಲ್ಲಿ ಹೇಳುತ್ತೆ, ಅವರು ಉತ್ತರಿಸುವಾಗ ಹೇಳ್ತಾರೆ, ಇಟ್ ಈಸ್ ನಾಟ್ ದ ಮೌಂಟೇನ್ ವಿ ಕಾನ್ಕರ್ ಬಟ್ ಅವರ್ ಸೆಲ್ಸ್. ನಾವು ಶಿಖರವನ್ನ ಏರಿ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ ಅಂತಲ್ಲ, ಆದ್ರೆ ನಮ್ಮನ್ನ ನಾವು ಸಾಧನೆ ಮಾಡಬೇಕು. ಈ ಮಾತಿನಲ್ಲಿ ಬಹಳಷ್ಟು ಅರ್ಥಗಳಿದೆ. ಇವತ್ತು ಎರಡು ವ್ಯಕ್ತಿಗಳು ನಿಮ್ಮ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆನಲ್ಲೂ ಕೂಡ ಎರಡು ವ್ಯಕ್ತಿಗಳಿದ್ದಾರೆ. ತಮ್ಮ ಯೋಜನೆಯನ್ನ ಬದಲು ಮಾಡಿರತಕ್ಕಂಥವ್ರು. ನೆನಪು ಮಾಡ್ಕೊಳ್ಳಿ ಯಾರಿರ್ಬೋದಂತ. ಸುಮ್ಮನೆ ಒಂದ್ ಸಣ್ಣ ಯೋಜನೆಯನ್ನ ಬದಲು ಮಾಡ್ಕೊಂಡಿರ್ತಕ್ಕಂಥವ್ರು ಮೋಶೆನ ಬಿಟ್ಟು ಯಾರಿದ್ದಾರೆ ಹೇಳ್ರಿ? ನೆನಪಿದ್ಯಾ? ಯೋನ. ಕರೆ ಯೋನನ್. ಯೋನ, ವೆರಿ ಗುಡ್. ಬೇರೆಯವರು ಹೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ. ಸ್ವಲ್ಪ ದಿವಸಗಳ ಹಿಂದೆನೆ ಕಲ್ತಿದೀವಿ ನಾವು. ನಿನೆವೆ ಪಟ್ಟಣಕ್ಕೆ ಹೋಗಿ ವಾಕ್ಯವನ್ನ ಸಾರಪ್ಪ ಅಂತ ಹೇಳಿದ್ರೆ ಟಾರ್ಶಿಷ್ಗೆ ಹೋಗ್ಬಿಡ್ತಾನೆ. ಓಕೆ, ಯೋಜನೆಯನ್ನ ಬದಲು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹೊಸ ಒಡಂಬಡಿಕೆಯಲ್ಲಿ ಒಬ್ರಿದ್ದಾರೆ, ಯಾರು ಹೇಳ್ರಿ? ಜಾನ್ ಮಾರ್ಕ್. ಯಾರಂದ್ರಿ? ಜಾನ್ ಮಾರ್ಕ್. ಜಾನ್ ಮಾರ್ಕ್ ಇರಬಹುದು. ಸೌಲನ ಎನಿಸಿಕೊಂಡ ಪೌಲನು ಆಗ್ಬೋದಾ? ಯಾಕೆ ಇದನ್ನ ಇವತ್ತು ಜಾನ್ ಮಾರ್ಕ್ ಕೂಡ ಆಗ್ಬೋದು. ಆದ್ರೆ ಇದು ಎರಡು ವ್ಯಕ್ತಿಗಳನ್ನ ನಾನು ಯಾಕೆ ಗಮನದಲ್ಲಿ ನಿಮ್ಗೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳು ಅವರು ಯೋಜನೆಯನ್ನ ಬದಲು ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳಾಗ್ತಾರೆ. ಇಲ್ಲಿ ಸೌಲನನ್ನ ನೋಡುವಾಗ ಆತನು ದೇವರ ಮಕ್ಕಳನ್ನ ಹಿಂಸೆ ಮಾಡ್ತಕ್ಕಂಥವನು. ಅದನ್ನು ಹಿಂಸೆ ಮಾಡ್ತಕ್ಕಂಥ ವ್ಯಕ್ತಿ ಆದವ್ರನ್ನ ಸ್ವಾಮಿ ಹೇಗೆ ಬದಲಾಯಿಸಿ ಆ ವ್ಯಕ್ತಿಯನ್ನ ಇಡೀ ಹೊಸ ಒಡಂಬಡಿಕೆಯಲ್ಲಿ ಆತನು ಇದ್ದಂತ ಆತನು ಸಾರಿರ್ತಕ್ಕಂಥ ಸುವಾರ್ತೆಯನ್ನ ಬೇರೆ ಯಾರು ಕೂಡ ವಿಚಾರಗಳನ್ನ ಮೇಧಾವಿಗಳಾಗಿ ಸಾರಿಲ್ಲ. ಜ್ಞಾನವಂತನಾಗಿ ಗಮಾಲಿಯಲ್ನ ಅಡಿನಲ್ಲಿ ಆತನು ವಿದ್ಯಾಭ್ಯಾಸವನ್ನ ಪಡೆದು ಉತ್ತಮವಾದಂತ ವಾಕ್ಯಗಳನ್ನ ವ್ಯಾಖ್ಯಾನ ಮಾಡಿ ಜನಗಳಿಗೆ ತಿಳಿಸ್ತಕ್ಕಂಥವನಾದನು. ಇಲ್ಲಿ ಪ್ರಾರಂಭದಲ್ಲಿ ಅವರ ಮಾತುಗಳನ್ನ ನೀವು ಸ್ವಲ್ಪ
ಆಲೋಚನೆ ಮಾಡಿ, ಈಗ ಇವನನ್ನು ಕೂಡ ಆತನ ಯೋಜನೆಯನ್ನ ಬದಲು ಮಾಡ್ಕೊಂಡು ಆದಾಗ ಆತನ ನಿನ್ನೆ ಪಟ್ಟಣಕ್ಕೆ ಹೋಗ್ತಾನೆ. ಹೇಗೋ ಮಾಡಿ ಆತನ ಏನೋ ಒಂದು ಪರಿವರ್ತನೆ ಆಗಿ ಆತನ ಹೋಗ್ತಾನೆ. ಹೋದಾಗ ಆತನಲ್ಲಿ ಒಂದು ಭಾವನೆ ಏನಾದರೂ ಮೂಡಿರ್ಬೋದ ಏನಂತ, ನಾನು ಹೋಗಿ ಸಾರುವಂತ ಈ ವಾಕ್ಯಗಳನ್ನ ಜನರು ಕೇಳ್ತಾರ, ಒಂದು ಪ್ರಶ್ನೆ ಮೂಡಿರ್ಬೋದಲ್ರ? ಖಂಡಿತವಾಗ್ಲೂ ಆತನಲ್ಲಿ ಆ ಪ್ರಶ್ನೆ ಮೂಡಿರ್ತದೆ, ಹೌದಲ್ಲ? ನಾನು ಹೋಗಿ ವಾಕ್ಯಗಳನ್ನ ಹೇಳ್ಬೇಕಾದ್ರೆ ನನ್ನ ಮಾತನ್ನ ಕೇಳ್ತಾರ, ಒಂದು. ಎರಡನೇದು, ಇವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರ ಎಂಬಂತದ್ದು ಇದು ಒಂದು ದೊಡ್ಡ ಪ್ರಶ್ನೆ. ಈಗ ಇದೇ ರೀತಿಯಾದಂಥದ್ದು ಸೌಲನಿಗೂ ಕೂಡ ಆಯ್ತು. ಪೌಲನು ನೆನೆಸಿಕೊಂಡಾಗ ಆತನು ಅನೇಕ ಸಭೆಗಳಿಗೆ ಹೋಗ್ತಾನೆ. ಈಗ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನೀವು ಗೊತ್ತಿರಬಹುದು. ಅಲ್ಲಿ ಆತನ ಅನೇಕ ಎಫೆಸಸ್ ಸಭೆಗೆ ಹೋಗ್ತಾನೆ, ಕೊರಿಂಥ ಸಭೆಗೆ ಹೋಗ್ತಾನೆ, ಆಮೇಲೆ ಅಲ್ಲಿ ಈ ಥೆಸಲೋನಿಕ ಪಟ್ಟಣಕ್ಕೆ ಹೋಗ್ತಾನೆ. ಇಲ್ಲಿ ಕೊರಿಂಥ ಸಭೆಗೆ ಹೋದಾಗ 17ನೇ ಅಧ್ಯಾಯದಲ್ಲಿ ಒಂದು ಘಟನೆ ಆಗುತ್ತೆ. ಆ ಘಟನೆಗೆ ಜನ ಎಲ್ಲ ವಿರುದ್ಧ ಆಗ್ಬಿಡ್ತಾರೆ. ನಾನು ಯಾಕೆ ಈ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಮುಂದೆ ನೀವು ಕಲಿಯುವಂತ ವಿಚಾರಗಳು ಇದಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗಿದೆ. ಮೋಶೆ, ಈಗ ನಿನ್ನೆ ನಾವು ಕಲ್ತ್ವಿ, ಮೋಶೆ ಜನನವು ಹೇಗಿತ್ತು ಎಂಬುದಾಗಿ. ಆತನ ಎಂಥ ಕಾಲದಲ್ಲಿ ದೇವರು ಆತನನ್ನ ಹೊರತಂದನು, ಆತನನ್ನ ಬೆಳೆಸ್ತಾ ಇದ್ದಾನೆ. ಈಗ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದ್ದಾನೆ. ಈ ಎರಡು ವ್ಯಕ್ತಿಗಳನ್ನ ಸ್ವಲ್ಪ ಗಮನ ಇಟ್ಟುಕೊಂಡು ನೀವು ಇಲ್ಲಿ ಇವತ್ತು ಮೋಶೆಯ ಚರಿತ್ರೆಗೆ ನಾವು ಬರುವಾಗ ಬಹಳ ಸಂಕ್ಷಿಪ್ತವಾಗಿ ಇದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ತುಂಬಾ ಎಲಾಬ್ರೇಟ್ ಮಾಡ್ಲಿಕ್ಕೆ ಬೇಡ. ಯಾಕಂದ್ರೆ ಬಹಳ ಚೆನ್ನಾಗಿ ಸೊಗಸಾದಂತ ಒಂದು ಮೋಶೆ ಜೀವನ ಚರಿತ್ರೆ. ಮೋಶೆ ಜನನಾಗಿದ್ದಾನೆ. ಆತನು ತನ್ನ ಎಳೆ ವಯಸ್ಸಿನಲ್ಲೇ ಆತನು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾನೆ. ಆ ತೀರ್ಮಾನವನ್ನ ಹಿಬ್ರಿಯರಿಗೆ ಬರೆದಂತ ಗ್ರಂಥ 25ನೇ ವಚನ ಮತ್ತು 26ನೇ ವಚನ ತಿಳಿಸುತ್ತೆ. ಆತನಿಗೆ ಯಾವ ರೀತಿಯಾಗಿ ನಾನು ರಾಜನ ಮಗನೆನಿಸಿಕೊಳ್ಳದೆ ಆತನ ಏನ್ ಮಾಡ್ತಾನೆ, ನಾನು ನನ್ನ ಜನರೊಟ್ಟಿಗೆ ನಾನು ಬಾಳುವಂಥದ್ದು ಒಳ್ಳೆಯದು ಯೇಸು. ಅದು ಒಂದನೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಎರಡು ಐಗುಪ್ತ ದೇಶದವನು ಒಬ್ಬ ಹಿಬ್ರಿಯ ಹುಡುಗರ ಜೊತೆ ಜಗಳ ಆಗ್ತಾ ಇರ್ತಾರೆ ನೋಡಿ. ಆ ಜಗಳದಲ್ಲಿ ಇವ್ನು ಎಷ್ಟು ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ನನ್ನ ಜನರನ್ನ ನೀನ್ ಯಾಕೆ ಹೊಡಿತಾ ಇದೀಯ ಅಂತ ಹೇಳಿ ಅವನನ್ನ ಹೊಡೆದು ಆ ಮಣ್ಣೊಳಗಡೆ ಊತಾಕ್ಬಿಡ್ತಾನೆ. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಎರಡು ತಮ್ಮ ಕುಲದವ್ರೆ, ಮೋಶೆಯ ಕುಲದವ್ರೆ ಜಗಳಾಡ್ತಾ ಇರ್ತಾರೆ. ಅವಾಗ ಅವ್ರು ಏನಂತ ಉತ್ತರ ಕೊಡ್ತಾರೆ, ನೀನೇನ ಕೇಳಕ್ಕೆ, ನೀನೇನ್ ನಮ್ಮ ಯಜಮಾನನ, ನಮ್ಮ ದೊರೆನ ನೀನು ಅಂತೆಲ್ಲ ಹೇಳ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಆ ಸನ್ನಿವೇಶಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಯಾಕಂದ್ರೆ ಮುಂದೆ ನಾವು ಹೋಗ್ತಾ ಹೋಗ್ತಾ ಆತನ ಮನಸ್ಸಿನಲ್ಲಿ ಆದಂತ ಒಂದು ವಿಚಾರಗಳು ಈ ತೀರ್ಮಾನವನ್ನ ಯಾಕೆ ಆತನ ತೆಗೆದುಕೊಳ್ಬೇಕಾಯ್ತು. ಕೊನೆಗೆ ನೋಡಿ, ಆತನ ಜೀವಿತದಲ್ಲಿ ನನ್ನ ಜನರು, ಮೋಶೆಗೆ ಸ್ವಾಮಿ ಹೇಳಿರ್ತಕ್ಕಂಥದ್ದು ನನ್ನ ಜನರ ಬಿಡುಗಡೆಯನ್ನ ನೀನು ಮಾಡಬೇಕು, ನನ್ನ ಜನರನ್ನ ನೀನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಬೇಕೆಂಬುದಾಗಿ ನಂತರದಲ್ಲಿ ಹೇಳ್ತಾನೆ. ಆದ್ರೆ ಇಲ್ಲಿ ಈ ವಿಚಾರಗಳನ್ನ ನಾವು ಯಾಕೆ ಅಂತ ಹೇಳಿದ್ರೆ, ನೇರವಾಗಿ ನೋಡಿ 3ನೇ ಅಧ್ಯಾಯದ ವಿಮೋಚನ ಕಂಡ 3ನೇ ಅಧ್ಯಾಯ. ನಾನು ನಿನ್ನೆ ನಿಮಗೆ ಹೇಳಿದೆ ಆ ಮಾತನ್ನ, ಅದನ್ನ ವೇಗವಾಗಿ ಅದನ್ನ ಸ್ವಲ್ಪ ನೋಡ್ಬಿಡೋಣ. ಆ 3ನೇ ಅಧ್ಯಾಯ ವಚನ
ಎಂಟನೇದಿದೆ ನೋಡಿ. ಆದ ಆದ ಕಾರಣ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಹಿಡಿದು ಬಂದಿದ್ದೇನೆ. ಈಗ ಇಸ್ರಾಯೇಲ್ ಕೂಗು ನನಗೆ ಮುಟ್ಟಿತು. ನೋಡಿ ಇಲ್ಲಿ ಅಲ್ಲಿ ಕಾನಾನ್ ದೇಶದಲ್ಲಿ ವಾಸವಾಗಿರ್ತಕ್ಕಂತ ಈ ಜನರನ್ನ ನೋಡಿ, ಅವರು ಒಂದು ಹಾಲು ಜೇನು ಹರಿಯುವಂತ ಪ್ರಾಂತ್ಯದಲ್ಲಿ ವಾಸವಾಗಿದ್ರು. ಹೌದಲ್ರ? ಯಾಕೆ ಈ ತೀರ್ಮಾನವನ್ನ ಸ್ವಾಮಿ ತೆಗೆದುಕೊಳ್ತಾನೆ? ಈಗ ಹಾಲು ಜೇನು ಹರಿಯುವಂತ ಈ ಸ್ಥಳವನ್ನ ಅನುಭವಿಸ್ತಾ ಇರೋರು ಯಾರು? ಹಿತ್ತಿಯರು, ಪೆರಿಜಿಯರು, ಯೆಬೂಸಿಯರು, ಕಾನಾನ್ಯರು, ಇವರು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ಹಿಂದಿನ ವಚನವನ್ನ ನೋಡಿ, ಅಲ್ಲಿ 6ನೇ ವಚನವನ್ನ ದಯಮಾಡಿ ನೋಡಿ. ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಓಕೆ, ಇಲ್ಲಿ ಇದು ಮೊದಲನೇ ಸಾರಿ ಆತನು ಮುಖವನ್ನು ಮುಚ್ಚಿಕೊಳ್ತಾನೆ. 2ನೇ ಸಾರಿ ಆತನ ಮುಖವನ್ನು ಮುಚ್ಚಿಕೊಳ್ತಕ್ಕಂಥದ್ದು ನಾಳೆ ಮುಂದಿನ ವಾರದಲ್ಲಿ ನಾವು ಕಲಿತೇವೆ. 2ನೇ ಸಾರಿ ಆತನು ಮುಖವನ್ನು ಮುಚ್ಚಿಕೊಳ್ತಾನೆ. ಇಲ್ಲಿ ದೇವರ ಹೆಸರನ್ನ ಕೇಳಿದಾಗ ಯೆಹೋವ ದೇವರಿಗೆ ಆತನ ಗೌರವ ಕೊಡ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ಒಂದು ಉದ್ದೇಶ ಇಲ್ಲಿ ದೇವರು ನೆರವೇರಿಸ್ಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಈ ವ್ಯಕ್ತಿ ನೋಡಿದ್ರೆ, ನಾನು ಐಗುಪ್ತ ದೇಶದ ಫರೋನ ಮನಗನೆನಿಸಿಕೊಳ್ಳದೆ ನಾನು ದೇವಜನರೊಟ್ಟಿಗೆ ಕಷ್ಟಪಡುವುದೇ ಲೇಸು ಎಂಬುದಾಗಿ ಆತನು ಯೋಚನೆ ಮಾಡ್ತಾನೆ. ಆತನು ಬಿಟ್ಟು ಹೋಗೋದಕ್ಕೆ, ಐಗುಪ್ತ ದೇಶವನ್ನ ಬಿಟ್ಟು ಹೋಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ 2 ಜನರು ಏನು ತಮ್ಮ ಕುಲದವರು ಜಗಳಾಡ್ತಿರ್ತಾರೆ. ಅವಾಗ ಆ ವಿಚಾರ ಕೇಳಿ ಅವನಿಗೆ ಬಹಳಷ್ಟು ವ್ಯಸನ ಆಗುತ್ತೆ. ಏನಪ್ಪ ಈ ಜನ ಅಂತ ಹೇಳಿ ಕೊನೆಗೆ ಈ ಯಾವ ಇಬ್ರಿಯನ್ ಜೊತೆಗೆ ಜಗಳ ಮಾಡ್ಲಿಕ್ಕೆ ಬಂದು ಅವನ್ನ ಕೊಂದಾಕದ್ನಲ್ಲ, ಆತನ ಸುದ್ದಿ ಇವ್ರಿಗೂ ಮುಟ್ಟುತ್ತೆ. ಇವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಈ 2 ವ್ಯಕ್ತಿಗಳು ಕೂಡ ತಮ್ಮ ಕುಲದವರೇ ಹೇಳ್ತಾರೆ, ಏನು ಅಲ್ಲಿ ಐಗುಪ್ತನನ್ನ ಸಾಯಿಸೋದಾಗೆ ನಮ್ಮನ್ನು ನೀನು ಸಾಯಿಸ್ಬೇಕಂತಿದ್ದೀಯಾ? ನೋಡಿ, ಈ ವಿಚಾರವನ್ನ ಕೇಳಿದ ಮೇಲೆ ಆತನು ಆಮೇಲೆ ಇನ್ನೊಂದು ಆ ವಿಚಾರಗಳೆಲ್ಲವೂ ಕೂಡ ಫರೋವನಿಗೆ ಗೊತ್ತಾದಾಗ ಆತನು ಇವನನ್ನ ಏನ್ ಮಾಡ್ಬೇಕಂತಿದ್ದಾನೆ? ಕೊಲ್ಲಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಈತನು ನನ್ನ ಜನಗಳ ಮೇಲೆನೆ ಇವನು ದಬ್ಬಾಳಿಕೆ ಮಾಡುವಂತವನಾದ್ರೆ ಇವನು ನಮ್ಮಲ್ಲಿರಬಾರದು. ಸೊ ಆವಾಗ ರಾಜನನ್ನ ತಪ್ಪಿಸ್ಕೊಂಡು ಆತನು ಎಲ್ಗೆ ಹೋಗ್ತಾನೆ? ದೇಶಕ್ಕೆ, ಏನ್ ಪ್ರಾಂತ್ಯಕ್ಕೆ ಹೋಗ್ತಾನೆ. ಇಲ್ಲಿ ಇವತ್ತು ದೇವರಿಗೆ ಬಹಳ ನಾವು ವಂದನೆಗಳನ್ನು ಸಲ್ಲಿಸ್ಬೇಕು. ಯಾಕಂದ್ರೆ ಯಾವತ್ತಿದ್ರು ಕೂಡ ನೋಡಿ, ಆತನ ಯೋಜನೆಯನ್ನ ಯಾವತ್ತೂ ಕೂಡ ಆತನ ಬದಲು ಮಾಡ್ತಕ್ಕಂಥ ದೇವರಲ್ಲ. ತನ್ನ ಯೋಜನೆಯನ್ನ, ತನ್ನ ಯೋಚನೆಗಳನ್ನ ಪರಿಪೂರ್ಣವಾಗಿ ತನ್ನ ಮಕ್ಕಳೊಟ್ಟಿಗೆ ಆತನು ನೆರವೇರಿಸಿಕೊಡ್ತಕ್ಕಂಥ ದೇವರಾಗಿದ್ದಾನೆ. ಇಲ್ಲಿ ಮುಂದೆ ನಾವು ಇದೇ ವಿಚಾರಗಳನ್ನ ನೋಡುವಾಗ ಸ್ವಲ್ಪ ಗಮನ ಇಟ್ಕೊಂಡು, ಈಗ ಮೊದಲನೇ 40 ವರ್ಷಗಳಲ್ಲಿ ಆತನ ಜೀವನ ಚರಿತ್ರೆ ಹೇಗೆ ಚೆನ್ನಾಗಿ ಇದಾಗ್ಬಿಟ್ಟಿದೆ, ಏನೋ ಡಿವೈಡ್ ಆಗಿದೆ, ಭಾಗ ಆಗಿದೆ. ಮೊದಲು 40 ವರ್ಷ ಆತನು ಐಗುಪ್ತ ದೇಶದಲ್ಲಿದ್ದ, ಇನ್ನೊಂದು 40 ವರ್ಷ ಆತನು ಮಿದಿಯನ್ ದೇಶದಲ್ಲಿದ್ದ, ತಿರುಗಿ ಇನ್ನೊಂದು 40 ವರ್ಷ ಆತನ ಏನ್ ಮಾಡ್ದ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಆತನು ಪ್ರಯಾಣ ಮಾಡುವಂತ ವರ್ಷಗಳನ್ನ ನೋಡ್ತೇವೆ. ಈಗ ಇವನ್ನ ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ, ದಯಮಾಡಿ ಕೇಳಿಸ್ಕೊಳ್ರಿ. ಇದು ನಿಮಗೆ ಬಹಳ ಅನುಕೂಲವಾಗ್ಬೋದು. ಇದನ್ನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಮೊದಲನೇ 40 ವರ್ಷಗಳನ್ನ ವಿ ಕಾಲ್ ದೆಮ್ ಆಸ್ ಪ್ರಿವಿಲೇಜ್ ಇಯರ್ಸ್, ಈ ಪಿ ಇಯರ್ಸ್ ಅಂತ ಹೇಳ್ತೇವೆ. ಓಕೆ, ಮೊದಲನೇ 40 ವರ್ಷಗಳು ಏನಂತ ಹೇಳ್ತೇವೆ? ಇಟ್ಸ್ ಎ ಪ್ರಿವಿಲೇಜ್ ಇಯರ್ಸ್.
ಆತನು ರಾಜನ ಮಗನಾಗಿರಲಿಲ್ಲ ನಿಜಕ್ಕೂ, ಹೌದಾ? ಆತನು ಅಮ್ರಾಮ್ ಜಕೋಬೆಡೊಳಗೆ ಸೇರಿರ್ತಕ್ಕಂಥ ಮಗನಾಗಿದ್ದನು. ಆತನ ಅಕ್ಕ ಮಿರಿಯಮಳಾಗಿದ್ಲು, ಆತನ ತಮ್ಮ ಅರೋನನಾಗಿದ್ನು. ಸೊ ಇಲ್ಲಿ ಈ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ವ್ಯಕ್ತಿ ಈಗ ಎಲ್ಲಿ ಮೇಲ್ದರ್ಜೆಗೆ ಹೋಗಿದ್ದಾನೆ. ಏನ್ ಮೇಲ್ದರ್ಜೆ? ಆತನ ಹೇಗೋ ಮಾಡಿ ದೇವರ ಆತನನ್ನ ಎಲ್ಲಿಗೆ ತಂದ ಅಂತ ಹೇಳಿದ್ರೆ, ಆ ಫರೋ ರಾಜನಿಗೆ ಆತನು ನೆಕ್ಸ್ಟ್ ಫರೋ ಆಗ್ಬೇಕು, ಅದಕ್ಕೆ ಬೇಕಾದಂತ ಎಲ್ಲಾ ತರಬೇತಿಗಳನ್ನ ಕೊಡ್ತಾರೆ. ಒಂದು ಸಾಮಾನ್ಯವಾಗಿ ಆತನ ಹಿಬ್ರಿಯ ಹುಡುಗನಾಗಿದ್ರೆ ಈ ಅವಕಾಶಗಳು ಸಿಗ್ತಿತ್ತ? ನೆವರ್. ಆದ್ರೆ ದೇವರು ಇದನ್ನೆಲ್ಲವನ್ನು ಕೂಡ ಆತನಿಗೆ ಅನುಕೂಲ ಮಾಡೋದನ್ನ. ಸೊ ವಿ ಕಾಲ್ ದಮ್ ಆಸ್ ಫಸ್ಟ್ 40 years ಇನ್ ಈಜಿಪ್ಟ್, ವಿ ಕಾಲ್ ದಮ್ ಆಸ್ ಪ್ರಿವಿಲೇಜ್ ಇಯರ್ಸ್. 40 ವರ್ಷಗಳು ಆತನಿಗೆ ಅವಕಾಶ, ಅಥವಾ ಏನಂತ ಹೇಳ್ತೀವಿ ಅದು, ಪ್ರಿವಿಲೇಜ್ ಏನ್ ಹೇಳ್ತೀರಿ? ಅವಕಾಶ. ಸೌಕರ್ಯ. ಓಕೆ, ಆತನು ರಾಜನ ಮನೆತನದವನಲ್ಲ, ಏನಲ್ಲ, ಸಾಮಾನ್ಯ ಇಬ್ರಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಗನು. ಆದ್ರೆ ಆತನು ಈಗ ರಾಜನ ಮಗನ ಎನ್ಸ್ಕೊಳ್ತಾ ಇದ್ದ. ನೋಡಿ, ಒಂದು ನಾವು ಬಹಳ ಚೆನ್ನಾಗಿ ಆಲೋಚನೆ ಮಾಡ್ಬೇಕು ಇಲ್ಲಿ, ಹೇಗೆ ಈತನು ನೆಕ್ಸ್ಟ್ ಒನ್ ಆಫ್ ದ ವರ್ಲ್ಡ್ಸ್ ಮೇಜರ್ ಕಿಂಗ್ಡಮ್. ನೋಡಿ, ಈ ಪ್ರಪಂಚದಲ್ಲಿ ಅತ್ಯಂತ ಒಂದು ಹಿರಿಯದಾದಂತ ಒಂದು ರಾಜ್ಯ ಸಂಸ್ಥಾನಕ್ಕೆ ಈತನು ಫರೋವನಾಗಬೇಕಾಗಿದೆ. ಆದ್ರೆ ಆತನ ಬಿಟ್ಟು ಹೋಗೋದಕ್ಕೆ ಇನ್ನೊಂದು ಕಾರಣವನ್ನ ನಾವ್ಯಾರು ಕೂಡ ಆಲೋಚನೆ ಮಾಡುವುದಿಲ್ಲ. ಆದ್ರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತದು. ಅದೇನಂತ ಹೇಳ್ತೀರಿ? ಊಹೆ ಮಾಡಿ ನೋಡೋಣ, ಏನಿರ್ಬಹುದು? ಫರೋವರ್ನ ಆಗ್ಬೋದಲ್ಲ. ತನ್ನ ಜನರ ಬಿಡುಗಡೆಗಾಗಿ ಆತನು ಆತ ಮಹಿಮಾ ಆ ಒಂದು ಐಗುಪ್ತ ದೇಶದ ಸಿಂಹಾಸನವನ್ನ ತ್ಯಜಿಸಿದನು. ಓಕೆ, ನಾನು ಹೇಳ್ತಾ ಇದ್ದೇನೆಂದ್ರೆ, ಅದು ಯಾಕೆ ಆತನ ಬಿಟ್ಟು ಹೋಗ್ಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾನೆ ಅಂದ್ರೆ, ಇದು ಅನ್ಯ ದೇಶ, ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥವ್ರು. ಇವ್ರು ನೈಲ್ ನದಿಯನ್ನ ಪೂಜೆ ಮಾಡ್ತಾ ಇದ್ದಾರೆ. ಈ ಅನ್ಯ ದೇಶವನ್ನ ಅನ್ಯ ದೇಶದಲ್ಲಿ ಇವಾಗ ನಾನು ಆಳ್ಬೇಕು ಎಂಬಂತ ಒಂದು ನಾನು ಸನ್ನದ್ಧನಾಗಿಲ್ಲ. ಅದಕ್ಕೋಸ್ಕರ ತಾನೇ ಆತನು he believes in a true God. ನಾನು ದೇವರ ಜನರೊಟ್ಟಿಗೆ ಕಷ್ಟಪಡ್ತಕ್ಕಂಥದ್ದು ಒಳ್ಳೇದು ಅಂತ ಯೋಚನೆ ಮಾಡ್ತಾನೆ. ಈ ಸೌಭಾಗ್ಯಗಳನ್ನೆಲ್ಲವನ್ನು ಕೂಡ ನಾನು ಅನುಭವಿಸಿ ಅನ್ಯ ದೇಶಕ್ಕೆ ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ಈ ಜನರ ಸಂಪತ್ತನ್ನ ನಾನು ಅನುಭವಿಸೋದಕ್ಕಿಂತ ಸತ್ಯ ದೇವರ ಜನರ ಜೊತೆನಲ್ಲಿ ನಾನು ಕಷ್ಟಪಡುವುದೇ ಲೇಸು. ನೋಡಿ, ಇದು ಆ ತೀರ್ಮಾನ ನಿಜವಾಗ್ಲೂ ಬದಲು ಮಾಡ್ಕೊಂಡಿರ್ತಕ್ಕಂಥ ಈ ಯೋಜನೆಯನ್ನ ಸ್ವಾಮಿ ಹೇಗೆ ಅದನ್ನ ತಿರುಗಿ ಅದನ್ನ ಮರು ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ನೋಡುವಾಗ, ಅದ ಮುಂದಿನ ವಾರದಲ್ಲಿ ನಾವು ಮುಳ್ಳಿನ ಪೊದೆಯಲ್ಲಿ ಬೆಂಕಿ ಅದ್ರ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಏನಪ್ಪಾ ಅಂತ ಹೇಳಿದ್ರೆ, ನೆಕ್ಸ್ಟ್ 40 years ನಂತರದ 40 ವರ್ಷ. ಈಗ ಇನ್ನೊಂದು ವಿಚಾರವನ್ನ ಇಲ್ಲಿ ನಾನು ಹೇಳಿ ಮುಂದೆ ಹೋಗ್ತೀನಿ. ಈ ಮೊದಲನೇ 40 ವರ್ಷದಲ್ಲಿ ಆತನ ಏನ್ ಕಂಡ? ಒಂದು, ನನ್ನ ಸ್ವಂತ ಶಕ್ತಿಯಿಂದ ನಾನು ಏನಾದ್ರೂ ಮಾಡಬಲ್ಲೆ. ಹೌದಾ? ನೋಡಿ, ಆತನಿಗೆ ಶಕ್ತಿ ಇತ್ತು, ಯುದ್ಧ ವೀರನಾಗಿ ಆತನಿಗೆ ಟ್ರೈನಿಂಗ್ ಆಗ್ತಾ ಇತ್ತು. ಎಂತ ಸೈನ್ಯವಾದ್ರೆ ಆತನ ಕೆಡು ಹಾಕ್ಬೋದಂತ ಒಂದು ಯೋಜನೆ ಆತನಿಗಿತ್ತು. ಹಾಗಾಗಿ ಆ ಐಗುಪ್ತ ದೇಶದವನ್ನ, ಇಸ್ರಾಯೇಲ್ ಅವನನ್ನ ಹೊಡೆಯುವಾಗ ಅವನ ಐಗುಪ್ತ ದೇಶದವನ್ನ ಹೊಡೆದಾಕ್ಬಿಡ್ತಾನೆ. ನೋಡಿ, ಸುಲಭವಾಗಿ ಹೊಡೆದಾಕಿ ಅವನ್ನ ಮಣ್ಣು ಮುಚ್ಚಿಬಿಡ್ತಾನೆ. ಸೊ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಸ್ವಂತ ಶಕ್ತಿಯಿಂದ ನಾನು ಏನಾದರೂ ಮಾಡಬಹುದು ಎಂಬಂತ ಒಂದು ಆಲೋಚನೆ ಅವನಲ್ಲಿ ಇರ್ತದೆ. ಇವಾಗ ಆತನು ಮಿದಿಯಾನ್ ಪ್ರಾಂತ್ಯಕ್ಕೆ ಹೋಗ್ತಾನೆ. ಅಲ್ಲಿ 40 ವರ್ಷ ಕಳೀತಾನೆ. 40 ವರ್ಷ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ತನ್ನ ಮಾವನಾದಂತ ಯೆತ್ರೋನ ಕುರಿಗಳನ್ನ ಕಾಯ್ತಕ್ಕಂಥವನಾದ. ಸೊ ವಿ ಕಾಲ್ ದಮ್ ಆಸ್, ಇದು P years ಅಂತ ಹೇಳ್ತಾ ಇದ್ದೀನಿ, ದಯಮಾಡಿ ಗಮನದಲ್ಲಿ ಇಟ್ಕೊಳ್ರಿ. ಪ್ರಿವಿಲೇಜ್ ಇಯರ್ಸ್. ಇದು 2ನೇ ಭಾಗದ, ಇದು ಪ್ರಿಪರೇಷನ್ ಇಯರ್ಸ್. ಅಲ್ಲಿ ಆತನು
ಮೋಶೆ ಕುರಿಗಳನ್ನ ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ? ಹೊರೆ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ಹೊರೆ ಬೆಟ್ಟದಲ್ಲೂ ಕೂಡ ನಾವು ನೋಡ್ತೇವೆ, ಅಲ್ಲಿ ಕೂಡ ಆತನು ತನ್ನ ಮುಖವನ್ನ ಮುಚ್ಕೊಳ್ತಾನೆ. 2ನೇ ಸಾರಿ ಆತನ ಮುಖವನ್ನು ಮುಚ್ಕೊಳ್ತಾನೆ. ಅಂದ್ರೆ ದೇವರ ಪ್ರಭಾವವು, ಈಗ ಸೌಲನನ್ನ ನೀವು ನೋಡಿ, ಆತನಿಗೂ ಕೂಡ ಬೆಳಕು ಬಂದಾಗ ಆತನ ಕಣ್ಣು ಕಾಣಿಸದೆ ಹೋಯ್ತು ಆತನಿಗೆ. ಆ ಬೆಳಕಿನ ಮುಖಾಂತರವಾಗಿ ಆತನನ್ನ ಪರಿವರ್ತನೆ ಮಾಡ್ತಾನೆ. ಸೊ ಮುಂದಿನ ವಾರದಲ್ಲಿ ಕಲಿಯಕ್ಕೆ ಹೋಗ್ತೀರಿ ಹೇಗೆ ಆ ಬೆಳಕು ಆತನ ಮೇಲೆ ಬಿತ್ತು, ಆತನನ್ನ ಬದಲು ಮಾಡ್ತಕ್ಕಂಥದ್ದಾಯ್ತು. ಆತನ ತಿರುಗಿ ತನ್ನ ಉದ್ದೇಶವನ್ನ ತಾನು ಯೋಜನೆ ಹಾಕೊಂಡಿದ್ದ, ಆತನ ಯೋಜನೆ ಅಂತ ಅಲ್ಲ, ದೇವರ ಯೋಜನೆ ಅಂತೆ ನಾನು ಸರಿ ಬೀಳಬೇಕು ಎಂಬಂತದ್ದನ್ನ ದೇವರು ಅಲ್ಲಿ ಆತನನ್ನ ಸೃಷ್ಟಿ ಮಾಡ್ತಾನೆ. ಈ ಪ್ರಿಪೇರ್ಸ್ ಹಿಮ್. ನೋಡಿ, ದೇಶದ ಒಂದು ಉತ್ತಮವಾದಂತ ಜನಾಂಗವನ್ನ ನಡೆಸುವುದಕ್ಕೆ ಆತನನ್ನ ದೇವರು ಹೇಗೆ ಸಿದ್ಧ ಮಾಡ್ತಾ ಇದ್ದಾನೆ. ಸೊ ಈ 40 ವರ್ಷದಲ್ಲಿ ಆತನ ಏನು ಯೋಚನೆ ಮಾಡಿದ? ಮೊದಲು 40 ವರ್ಷದಲ್ಲಿ ನನ್ನ ಸ್ವಂತ ಶಕ್ತಿಯಿಂದ ನಾನು ಏನಾದ್ರು ಮಾಡಬಹುದು ಅಂತ ಯೋಚನೆ ಮಾಡ್ತಾ, ಆದ್ರೆ ಇಲ್ಲಿ ಈ 40 ವರ್ಷದಲ್ಲಿ ಏನಂತ ಹೇಳ್ತಿದ್ದ? ಇಟ್ ಇಸ್ ಎ ಪ್ರಿಪರೇಷನ್ಸ್. ಆತನು ದೇವರ ಅಡಿಗೆ, ದೇವರೇ ನನ್ನನ್ನ ನೋಡಪ್ಪ, ನನ್ನನ್ನ ಗಮನಿಸಪ್ಪ. ಅಲ್ಲಿ ಏನು ಮಾಡಕ್ಕಾಗಲ್ಲ. ಅಲ್ಲಿ ಯಾರ ಜೊತೆಗೆ ತಿರುಗಾಡ್ಬೇಕು? ಕುರಿಗಳ ಜೊತೆನೆ ಅಲ್ಲಿ ಇದ್ದಾನೆ. ಸೊ ಗಾಡ್ ಈಸ್ ಪ್ರಿಪೇರಿಂಗ್ ದಿಸ್ ಮ್ಯಾನ್ ಹಿಯರ್ ಫಾರ್ ಎ ವೆರಿ ಪರ್ಟಿಕ್ಯುಲರ್ ಪರ್ಪಸ್. ಸೊ ವಿ ಕಾಲ್ ದೆಮ್ ಆಸ್ ಪ್ರಿಪರೇಷನ್. 40 ವರ್ಷದಲ್ಲಿ ಆತನನ್ನ ಸಿದ್ಧಪಡಿಸ್ತಾನೆ. ಆ ದೊಡ್ಡ ಜನಾಂಗವನ್ನ ನಡೆಸ್ಕೊಂಡು ಬರಲಿಕ್ಕೆ ಆತನ ಸನ್ನದ್ಧನಾಗಿ ಇರಲಿಲ್ಲ. ಸೊ ಗಾಡ್ ಹ್ಯಾಡ್ ಟು ಪ್ರಿಪೇರ್ ಹಿಮ್. ದೇವರಿಗೆ ಆತನ ವಿಧೇಯನಾಗಬೇಕು. ಈ ಮೊದಲನೇದು ತನ್ನ ಸ್ವಂತ ಶಕ್ತಿಯಿಂದ ಏನು ನಾನು ಮಾಡ್ಬೋದು ಎಂಬಂತದ್ದು ಯೋಚನೆ ಇವಾಗಿಲ್ಲ. ಈಗ ಅಲ್ಲಿ ಆತನ ಜಗಳ ಮಾಡ್ಬೇಕು ಅಂತಂದ್ರೆ, ಅಥವಾ ಹೊಡೆದಾಕ್ಬೇಕು ಅಂತಂದ್ರೆ ಯಾರು ಹೊಡಿಬೇಕು? ತೋಳಗಳಿಗೆ ಹೊಡಿಬೇಕು, ಅಥವಾ ನರಿಗಳಿಗೆ ಹೊಡಿಬೇಕು, ಅಥವಾ ಸಿಂಹಗಳನ್ನ ಹೊಡಿಬೇಕು. ಅದು ವಿರುದ್ಧವಾಗಿ ಕುರಿಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ತೋರಿಸ್ಕೊಳ್ಬೇಕು. ಆದ್ರೆ ಇಲ್ಲಿ ಯಾರು ಇಲ್ಲ. ಆದ್ರೆ ಆತನು ದೇವರು ಆ ಹೊರೆ ಬೆಟ್ಟದಲ್ಲಿ ಆತನು ಪ್ರತಿ ದಿನ ಆ ಹೊರೆ ಬೆಟ್ಟಕ್ಕೆ ಹೋಗಿ ಬರುವಾಗ ಆತನಿಗೆ ಕಾಣ್ತಕ್ಕಂಥದ್ದು ಏನು? ಏಕಾಂತತೆ. ದೇವರೊಟ್ಟಿಗೆ ಆತನ ಸಮಯವನ್ನ ಕಳೆಯುವಂತ ಒಂದು ಸಂದರ್ಭ. ಇವಾಗ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನನ್ನನ್ನ ನಾನು ದೇವರ ಕೈಗೆ ಒಪ್ಪಿಸ್ಕೊಟ್ರೆ ಏನ್ ಮಾಡ್ಬೋದು ದೇವರು ಎಂಬಂತ ಆಲೋಚನೆ ಆತನಲ್ಲಿ ಬೆಳೆಯಲಿಕ್ಕೆ ಶುರುವಾಗುತ್ತೆ. ಮೊದಲನೇದು ತನ್ನ ಸ್ವಂತ ಶಕ್ತಿ ಮೇಲೆ ಆತ್ಕೊಂಡ. ಆದ್ರೆ 2ನೇದಾಗಿ ನನ್ನನ್ನು ನಾನು ದೇವರ ಕೈಗೆ ಒಪ್ಪಿಸ್ಕೊಟ್ರೆ ಆತನು ನನ್ನ ಉಪಯೋಗಿಸಬಹುದೇ ಎಂಬಂತ ಪ್ರಶ್ನೆಯನ್ನ ಆತನು ಮಾಡಿಕೊಂಡು ಆತನ ಉತ್ತಮವಾದಂತ ಪಾಠವನ್ನ ಕಲಿತಾನೆ. ಅದನ್ನಲ್ಲಿ ನೋಡ್ತೇವೆ. ಇವತ್ತು ನಾವುಗಳು ಕೂಡ ಇದರಲ್ಲಿ ಕಲಿತಕ್ಕಂಥ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ರೆ ದೇವರು ನಮ್ಮನ್ನು ಕೂಡ ಉಪಯೋಗಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ಮೋಶೆ ತನ್ನನ್ನ ತಾನು ದೇವರಿಗೆ ಒಪ್ಪಿಸಿಕೊಡುವಂತವನಾದನು. ನಾನು ಈ ಅನ್ಯ ದೇಶದ ಭೋಗಗಳನ್ನ ಅನುಭವಿಸೋದಕ್ಕಿಂತ, ನೋಡಿ ಆತನ ಹೇಳ್ತಕ್ಕಂಥ ಮಾತು, ಇವೆಲ್ಲ ಶಾಶ್ವತವಲ್ಲ. ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಭೋಗಗಳು. ಇವುಗಳನ್ನ ನಾನು ಅನುಭವಿಸೋದಕ್ಕಿಂತ ನನ್ನ ಜನರೊಟ್ಟಿಗೆ ನಾನು ಇರ್ತಕ್ಕಂಥದ್ದು. ಇವಾಗ ಇಬ್ರಿಯರಿಗೆ ಬರೆದಂತ ಗ್ರಂಥ 11ನೇ ಅಧ್ಯಾಯ 25-26 ವಚನವನ್ನ ದಯಮಾಡಿ ಓದ್ರಿ ಯಾರಾದ್ರು. ಇಬ್ರಿಯರಿಗೆ ಪೌಲನು ಬರೀತಕ್ಕಂಥ ಗ್ರಂಥ 11ನೇ ಅಧ್ಯಾಯ ವಚನ 25-26. ಸ್ವಲ್ಪ ಕಾಲ ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು, ಯಾಕಂದ್ರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ನೋಡಿ, ಅಲ್ಲಿ 27ನೇ ವಚನ ಬಹಳ ಪ್ರಾಮುಖ್ಯವಾದಂತ ಒಂದು ವಿಚಾರ, ಕೇಳಿಸ್ಕೊಳ್ರಿ. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ನೋಡಿ, ಇಲ್ಲಿ ಕೇಳಿಸ್ಕೊಂಡ್ರಲ್ಲ ಈ ಮಾತನ್ನ, ದೃಢ ಚಿತ್ತನಾಗಿದ್ದನು.
ಅದೃಶ್ಯನಾದಂತ ದೇವರನ್ನ ಕಾಣುವಂತ ಒಂದು ವಿಚಾರ ನೋಡಿ, ಎಂಥ ಒಂದು ಭಾಗ್ಯ ಅಂತ ಹೇಳಿದ್ರೆ, ಇವತ್ತು ನಾವು ಈ ವಚನಗಳನ್ನು ಓದುವಾಗ ನಿಜವಲ್ಲೂ ನಮ್ಗೆ ಒಂಥರ ಎದೆ ಡಮ್ ಅಂತದ್ದು. ಯಾಕಂತ ಹೇಳಿದ್ರೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಅದನ್ನು ಹೋಗ್ತಾ ಇದ್ದಾನೆ ನೋಡಿ. ಇವತ್ತು ನಾವ್ಯಾರಾದ್ರೂ ಆ ಅವಕಾಶ ಸಿಕ್ಕಿದ್ರೆ ಬಿಟ್ಟೇವ? ಒಂದು ಪಕ್ಷ ಎಲ್ಲಾದ್ರೂ ಇವತ್ತು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ನಾಯಕರುಗಳನ್ನೇ ತೆಗೆದುಕೊಳ್ರಿ. ನಾನು ನಾಯಕರನ್ನ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ. ಹೌ ದೇ ಆರ್ ಪ್ರಿಪೇರ್ಡ್ ಫಾರ್ ಲೀಡರ್ಶಿಪ್ ಅಂಡ್ ಹೌ ಮೋಸೆಸ್ ವಾಸ್ ಪ್ರಿಪೇರ್ಡ್ ಫಾರ್ ಲೀಡರ್ಶಿಪ್. ಇವತ್ತಿನ ಜನರು ಹೇಗೆ ನಾಯಕತ್ವಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಇಲ್ಲಿ ಮೋಶೆ ನಾಯಕತ್ವಕ್ಕೆ ಹೇಗೆ ಸಿದ್ಧ ಆಗ್ತಾ ಇದ್ದಾನೆ, ಸ್ವಲ್ಪ ವ್ಯತ್ಯಾಸವನ್ನ ನೀವು ತಿಳ್ಕೊಳ್ಬೇಕು. ಇವತ್ತು ನಮ್ಮ ನಾಯಕರುಗಳು ಹೇಗೆ ಅಂತ ಹೇಳಿದ್ರೆ, ಯಾರು ಒಬ್ರು ಡಿವಿಷನ್ ಎಲ್ಲಿರೋ GC ನಲ್ಲಿರೋರ್ನ ಕಾಲು ಹಿಡ್ಕೊಂಡು ಮುಂದೆ ಬರ್ತಕ್ಕಂಥವ್ರು ಆಗ್ತಾರೆ. ಅಥವಾ ಯಾರಾದ್ರೂ ಒಂದು ಅಭಿಮಾನಿಗಳನ್ನ ಇಟ್ಕೊಂಡಿರ್ತಾರೆ, ಅಭಿಮಾನಿಗಳಾಗಿರ್ತಾರೆ ಕೆಲವರಿಗೆ, ಗಾಡ್ ಫಾದರ್ಸ್ ಅಂತ ಹೇಳ್ತಾರೆ. ನನ್ನ ಟೀಕೆಗೋಸ್ಕರ ಹೇಳ್ತಾ ಇಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಇವತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತಿನ ನಾಯಕತ್ವದ ಒಂದು ಬೆಳವಣಿಗೆ ಹೇಗಿದೆ ಅಂತ ಹೇಳಿದ್ರೆ, ವಿ ಟ್ರಸ್ಟ್ ಆನ್ ಹ್ಯೂಮನ್ ಇಂಟೆಲೆಕ್ಟ್. ದೇವರು ನಮಗೆ ಕೊಡ್ತಾನೆ ಎಂಬುದಾಗಿ ಇಲ್ಲ, ದೇವರು ನಮ್ಮನ್ನ ನಡೆಸ್ತಾನೆ ಎಂಬಂತದ್ದಿಲ್ಲ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯಾರನ್ನಾರೊಬ್ರು ಕಾಲು ಹಿಡ್ಕೊಂಡು, ಕೈ ಹಿಡ್ಕೊಂಡು, ಅಥವಾ ಇನ್ಫ್ಲೂಯೆನ್ಸ್ ಬೆಳೆಸ್ಕೊಂಡು ನಾನು ಒಂದು ನಾಯಕನಾಗ್ಬೇಕು ಎಂಬಂತದ್ದು ನಾವ್ ಇಲ್ಲಿ ನೋಡ್ತಾ ಇದ್ದೇವೆ. ಈಗ ದಾವೀದನನ್ನ ನೆನ್ಸ್ಕೊಳ್ರಿ, ಆತನನ್ನ ಸೇವೆಗೆ ಸ್ವಾಮಿ ಆರಿಸ್ಕೊಂಡಾಗ ಆತನ ಎಲ್ಲಿದ್ನಂದ್ರಿ? ಆತನ ಎಲ್ಲಾ ಅಣ್ಣ ತಮ್ಮಂದಿರನ್ನ ಬಿಟ್ಟು ದಾವೀದನನ್ನ ಆರಿಸ್ಕೊಂಡು, ದಾವೀದ ಎಲ್ಲಿದ್ರಂದ್ರಿ? ಅಡವಿಯಲ್ಲಿ ಕುರಿಗಳು ಮೇಯಿಸ್ಕೊಂಡಿದ್ದ. ಲೆಕ್ಕ ಇಟ್ಕೊಳ್ರಿ. ಆ ಪ್ರವಾದಿ ಕೇಳ್ತಾನೆ, ನಿನ್ ಮಕ್ಕಳು ಇಷ್ಟೇನಾ? ಜೆಸ್ಸಿ ಅವ್ರನ್ನ ಕೇಳ್ತಾರೆ, ನಿಮ್ಮ ಮಕ್ಕಳು ಇಷ್ಟೇನಾ ಅಂತ ಕೇಳಿದಾಗ, ಇಲ್ಲ ಸರ್, ಇನ್ನೊಬ್ರು ಇದಾರೆ, ಇನ್ನೊಬ್ಬ ಇದ್ದಾನೆ. ಆತನ ಎಲ್ಲಿದ್ದಾನೆ? ಕುರಿಗಳನ್ನ ಮೇಯಿಸ್ಕೊಂಡಿದ್ದಾನೆ. ಅವನ್ನ ಕರ್ಕೊಂಬನ್ರಿ. ನೋಡಿ, ಹಿ ವಾಸ್ ವರ್ಕ್ ಓರಿಯೆಂಟೆಡ್, ಕೆಲಸವನ್ನ ಮಾಡ್ತಕ್ಕಂಥದ್ದು, ಕುರಿಗಳನ್ನ ಕಾಯ್ತಕ್ಕಂಥವನಾಗಿದ್ನು. ಇಲ್ಲಿ ಇದೇ ರೀತಿಯಾಗಿ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಯಾರನ್ನ? ಮೋಶೆಯನ್ನ ಕುರಿಗಳನ್ನ ಕಾಯ್ತಕ್ಕಂಥವನಾಗಿದ್ದನು. ಹಿ ವಾಸ್ ಬೀಂಗ್ ಪ್ರಿಪೇರ್ಡ್ ದೇರ್ ಟು ಹ್ಯಾಂಡಲ್ ಬಿಗರ್ ಸಿಚುವೇಶನ್ಸ್ ಇನ್ ಲೈಫ್. ಮುಂದೆ ಬರ್ತಕ್ಕಂಥ ದೊಡ್ಡ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ದೇವರು ಹೇಗೆ ಆತನ ಜೊತೆನಲ್ಲಿ ಇರ್ತಾನೆ ಎಂಬುದಾಗಿ ತಿಳ್ಕೊಳ್ಳೋಕೆ ಸ್ವಾಮಿ ಆತನ ಜೊತೆನಲ್ಲಿದ್ದಾನೆ. ಈಗ ನೆನ್ನೆ ಹಿರಿಯರಂತ ಸಾಮ್ಯುಯಲ್ ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು, ದೇವರು ನಮ್ಮ ಜೊತೆಗಿದ್ದಾಗ ನಾವು ಯಾವ್ದಕ್ಕೂ ಭಯ ಪಡ್ಬೇಕಾಗಿಲ್ಲ. ಆತನು ತನ್ನ ಆತ್ಮದ ಮುಖಾಂತರವಾಗಿ ನಮ್ಮನ್ನ ನಡೆಸ್ತಾನೆ, ಬೆಳೆಸ್ತಾನೆ. ಇವತ್ತಿನ ನಾಯಕತ್ವಕ್ಕೂ ಇಲ್ಲಿ ಸತ್ಯವೇದದ ನಾಯಕತ್ವಕ್ಕೂ ಸ್ವಲ್ಪ ವ್ಯತ್ಯಾಸಗಳನ್ನ ನೀವು ನೋಡ್ತಾ ಇರಬಹುದು. ಇವತ್ತಿನ ನಾಯಕರುಗಳು ಹೇಗೆ ಅಂತ ಹೇಳಿದ್ರೆ, ಸಂದರ್ಭಕ್ಕನುಸಾರವಾಗಿ ಬದಲಾಗ್ತಕ್ಕಂಥ ನಾಯಕರುಗಳಿದ್ದಾರೆ. ಹೌದಾ? ನೋಡಿ, ದೇವರ ಸೇವೆ ಇವತ್ತು ಮುಂದೆ ಹೋಗ್ಲಿಕ್ಕೆ ಇವತ್ತು ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ಇನ್ನೂ ಕೆಲವು ಕಡೆಗೆ ಸಭಾಶಾಲೆ ಪುಸ್ತಕಗಳೇ ಹೋಗಿಲ್ಲ. ಆ ಸಭಾಶಾಲೆ ಡಿಪಾರ್ಟ್ಮೆಂಟ್ಗೆ ಯಾರನ್ನು ಕೂಡ ಹಾಕಿಲ್ಲ. ಅಲ್ಲಿ ಯಾರು ಸೂಪರ್ವೈಸ್ ಮಾಡ್ತಾನೂ ಇಲ್ಲ. ಈಗ ನೋಡಿ, ಅದನ್ನ ಒಂದು ಅನಾಥವಾದಂತ ಡಿಪಾರ್ಟ್ಮೆಂಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ನೋಡಿ, ಕನ್ಸರ್ನ್ ಇಲ್ಲ. ಇವತ್ತು ದೇವರ ಸೇವೆ ಮುಂದಾಗ್ಬೇಕು, ವಾಕ್ಯಗಳು ಹೋಗ್ಬೇಕು ಜನರಿಗೆ ಎಂಬಂತದ್ದು ಆ ಆಸೆ ಇಲ್ಲ. ನೆಕ್ಸ್ಟ್ 40 ವರ್ಷ, ಓಕೆ, ಅದು ಈ ಲೌಕಿಕವಾದಂತ ಒಂದು ರಾಜಕೀಯ ಅದು ನಮಗೆ ಬೇಡ. ದೇವರು ನಮ್ಮನ್ನ ನಡೆಸುವಂತನಾಗ್ಲಿ. ನಾವು ದೇವರ ಸಂಸ್ಥಾನಕ್ಕೆ ಇಲ್ಲಿ ಮೋಶೆ ಕಂಡಂತದ್ದೇನು ಅದೃಶ್ಯವಾದವುಗಳ ಮೇಲೆ ಭರವಸೆ ಇಟ್ಟಿದ್ದ. ಸದೃಢನಾಗಿ, ನಂಬಿಕೆಯಿಂದ, ದೃಢ ಮನಸ್ಸಿನಿಂದ ಆತನು ಮುಂದೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ 40 ವರ್ಷವನ್ನ ನಾವೇನಂತ ಕರಿತೀವಿ, ಅದನ್ನ ಇದು ಪಿ ಇಂದನೇ ಶುರು ಆಗುತ್ತದೆ. ಪೇಷನ್ಸ್ ಇಯರ್ಸ್ ಅಂತ, ತಾಳ್ಮೆಯ ವರ್ಷಗಳು. ನೋಡಿ, ಅಲ್ಲಿ ಆತನ 40 ವರ್ಷ ಹೇಗೆ ತಾಳ್ಮೆಯನ್ನ ತಂದುಕೊಂಡ, ಅದನ್ನ ಮುಂದಿನ ಕಾಲಗಳಲ್ಲಿ ನಾವು ಕಲಿತೇವೆ. ಇಲ್ಲಿ ಹೆಚ್ಚಾಗಿ ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾವಿದನ್ನ ಈ ಸತ್ಯವೇದ ಪಾಠವನ್ನ ನಾನು ಓದುವಾಗ ನನಗೆ ಹೆಂಗ್ ಅನಿಸ್ತು ಅಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಈ MRI ಸ್ಕ್ಯಾನ್ ಮಾಡ್ತಾರೆ, ಕೇಳಿದಿರಲ್ಲ? MRI ಸ್ಕ್ಯಾನ್ ಅಂತಂದ್ರೆ ಒಂದ್ ಬಿಡಿ ಬಿಡಿಯಾಗಿ ಒಂದೊಂದಾಗಿ
ಇನ್ನು ಎಳೆ ಎಳೆ ಹಾಕಿ ತೆಗೆದು ಆ ಮಿದುಳನ್ನ ಇಷ್ಟು ಇರ್ತಕ್ಕಂತ ಮಿದುಳನ್ನ ತೆಗೆದು ಏನ್ ಮಾಡ್ತಾರಂದ್ರೆ ಎಲ್ಲ ಚಿತ್ರ ಮಾಡ್ತಾರೆ. ಯಾವ ಭಾಗದಲ್ಲಿ ಏನಾಗಿದೆ, ಎಲ್ಲಿ ಉಳುಕಿದೆ ನೋಡಿ. ಇವತ್ತು ಸತ್ಯವೇದದಲ್ಲಿ ಇವತ್ತು ನಮ್ಮ ಸಂಸ್ಥೆಗೆ ಈ ಒಂದು ವರದಾನ ಕೊಟ್ಟಿದ್ದಾನಲ್ಲ ದೇವರು, ನಿಜವಾಗ್ಲೂ ಅದಕ್ಕೆ ನಾನು ಆ ದೇವರಿಗೆ ಕೃತಜ್ಞತನಾಗಿದ್ದೇನೆ. ಎಳೆ ಎಳೆಯಾಗಿ ಬಿಡಿ ಬಿಡಿಯಾಗಿ ನಾವು ಪಾಠಗಳನ್ನ ಕಲಿಯುವಾಗ ದೇವರು ಎಷ್ಟು ಅತ್ಯುನ್ನತನೋ ತನ್ನ ಯೋಜನೆಗಳನ್ನ ಹೇಗೆ ಆತನ ನೆರವೇರಿಸಿಕೊಂಡು ಬರ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಸಿದ್ಧಪಡಿಸ್ತಾ ಇದ್ದಾನೆ. ಮುಂದೆ ಯೋಶುವನ ಬಗ್ಗೆ ನೀವು ಕಲೀಲಿಕ್ಕೆ ಹೋಗ್ತಿದ್ದೀರಿ, ಅದು ಕೂಡ ಚೆನ್ನಾಗಿದೆ. ಸೊ ಯಾಕಿದನ್ನ ಹೇಳ್ತಾ ಇದೀನಿ ಅಂದ್ರೆ, ಒಬ್ಬ ನಾಯಕರುಗಳನ್ನ ಸೃಷ್ಟಿ ಮಾಡುವಾಗ ದೇವರು ತಾನು ಮೊದಲು ಅವ್ರನ್ನ ಏನ್ ಮಾಡ್ತಾನೆ, ಹಿ ಹೆಲ್ಪ್ಸ್ ದೆಮ್ ಟು ಸಬ್ಮಿಟ್ ದೆಮ್ಸೆಲ್ಸ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರಿಗೆ ಅವರು ತಮ್ಮನ್ನ ತಾವು ತಗ್ಗಿಸ್ಕೊಡ್ಬೇಕು, ಒಪ್ಪಿಸ್ಕೊಡ್ಬೇಕು. ಅಂತವ್ರನ್ನ ಸ್ವಾಮಿ ಒಪ್ಪಿಸ್ಕೊಡ್ತಾನೆ. ಇವತ್ತಿನ ನಾಯಕರು ತಮ್ಮನ್ನ ತಾವು ತಗ್ಗಿಸ್ಕೊಳ್ತಾರ? ಐಶ್ವರ್ಯಮಯಾದಂತ ಜೀವಿತವನ್ನ ನಡೆಸ್ಬೇಕಂತ ಇವತ್ತು ನೋಡಿ, ಇವತ್ತು ಆರ್ಡಿನೇಷನ್ ಕೊಡ್ಬೇಕಾದ್ರೂ ಕೂಡ ಏನು ಸೇವೆ ಮಾಡಿದವ್ರಿಲ್ಲ, ಏನಿಲ್ಲ. ಒಳ್ಳೆ ಅಕೌಂಟೆಂಟ್ ಆಗಿದ್ರೆ, ಒಳ್ಳೆ ಟ್ರೆಷರರ್ ಆಗಿದ್ರೆ, ಒಳ್ಳೆ ಸೆಕ್ರೆಟರಿಗಳಾಗಿದ್ರೆ ಆರ್ಡಿನೇಷನ್ಗಳು ಕೊಟ್ಬಿಡ್ತಾರೆ. ಇವತ್ತು ಮಾನ್ಯತೆ ಬೆಲೆನೇ ಹೋಗ್ಬಿಟ್ಟಿದೆ. ತಪ್ಪು ತಿಳ್ಕೊಬೇಡಿ, ನಾನು ಟೀಕೆ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಇವತ್ತಿನ ಒಂದು ವ್ಯವಸ್ಥೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದೇವರು ಇವತ್ತು ಯಾವ್ದಾದ್ರು ಪೊಲೀಸರನ್ನ ಯಾಕೆ ತಗೊಂಡು ಪ್ರೆಸಿಡೆಂಟ್ ಆಗಿ ಮಾಡಬಾರ್ದು? ಪೊಲೀಸ್ನ ತಗೊಂಡು ಹೋಗಿ ಯಾವ್ದು ಅಕೌಂಟೆಂಟ್ ಯಾಕೆ ಮಾಡಬಾರ್ದು? ಅವ್ರಲ್ಲಿ ಮಾಡ್ತಾರ? ಮಾಡಲ್ಲ. ಅವರನ್ನ ಆ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಬೆಳಿಲಿಕ್ಕೆ ಬಿಡ್ತಾರ. ಅದಕ್ಕೋಸ್ಕರನೇ ಅವು ಸ್ಟ್ಯಾಂಡರ್ಡ್ ಆಗಿ ಹೆಂಗೋ ಬೆಳ್ಕೊಂಡು ಹೋಗ್ತಾವ. ಇವತ್ತಿನ ವ್ಯವಸ್ಥೆಗಳಲ್ಲಿ ನಾವು ಹದಗೆಟ್ಟು ಹೋಗ್ತಾ ಇದ್ದೇವೆ. ಅದರಿಂದ ಪ್ರಿಯರೇ, ಇವತ್ತು ನಾವು ಈ ವಚನವನ್ನ ಓದಿದ ಪ್ರಕಾರವಾಗಿ 27ನೇ ವಚನವನ್ನ ಈಗಾಗಲೇ ಓದಿದ್ದೇವೆ. ಅದನ್ನ ನಮ್ಮ ಹಿರಿಯರು ಓದಿದ್ರು, ಬಹಳ ಚೆನ್ನಾಗಿ. ಅದನ್ನ ಇನ್ನೊಂದ್ಸಾರಿ ದಯಮಾಡಿ ಮುಕ್ತಾಯಕ್ಕೋಸ್ಕರ ಅದನ್ನ ಓದ್ಬಿಡ್ಬೇಕಂತ ನಾನು ಕೇಳ್ತೇನೆ. ಅದನ್ನ ಓದ್ಬಿಡಿ. 11ನೇ ಅಧ್ಯಾಯದ 27ನೇ ವಚನ. ಅದಾದ ನಂತರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಮುಗಿಸ್ಬಿಡೋಣ. ಮೊದಲು 23ರಿಂದ ಓದ್ಲು, 27 ಸಾಕು? ಇಲ್ಲ 27ನೇ ವಚನ ಮಾತ್ರ ಓದ್ರಿ. 11, 27 ಇಬ್ರಿ. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಅರಸನ ರೌದ್ರಕ್ಕೆ ಭಯಪಡದೆ ಅಂತ ಹೇಳ್ತಾನೆ. ಓಕೆ, ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಇವತ್ತು ಪ್ರಿಯರೇ, ಒಂದು ಈಗ ನಾವು ಈಗಾಗ್ಲೇ ಪಾಠದಲ್ಲಿ ಕೇಳಿದ್ವಿ, ಅರಸನು ಮೋಶೆಯನ್ನ ಕೊಲ್ಲಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಅರಸನು ಮೋಶೆಯನ್ನ ಕೊಲ್ಲಬೇಕೆಂಬಂತದ್ದು ದೇವರ ಚಿತ್ತವಾಗಿತ್ತೋ ಅಥವಾ ಚಿತ್ತವಾದೀತೆ? ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ನೀವು ನೋಡಿ, ಆತನನ್ನ ಈಗ ಪೌಲನನ್ನ ಸೆರೆಮನೆಗೆ ಹಾಕುವಂತದ್ದು ದೇವರ ಚಿತ್ತವಾಗಿತ್ತೆ? ಆತನು ದೊಡ್ಡ ದೊಡ್ಡ ಹಿಂಸೆಗಳನ್ನ ಅನುಭವಿಸುವಂತದ್ದು ದೇವರ ಚಿತ್ತವಾಗಿತ್ತೆ? ಇಲ್ಲ ಇಲ್ಲ. ಅದ ಪ್ರಶ್ನೆನ ನಿಮಗ್ ಬಿಡ್ತೀನಿ. ನೀವು ಅದನ್ನ ನಿಮ್ಮ ಇದ್ರಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ಕೊಳ್ರಿ. ಹೇಗೆ ಅದು ಸಾಧ್ಯ ಉಂಟಾ? ಆ ರೀತಿ ದೇವರು ಈಗ ನಾವು ಕೆಲವು ವರ್ಷಗಳ ಹಿಂದೆ ಈ ರಿಫೈನರ್ಸ್ ಫೈರ್ ಅಂತ ಹೇಳಿ ಒಂದು ಸಬ್ಬಶಾಲೆ ಪಾಠವನ್ನ ಕಲ್ತೀವಿ, ನೆನಪಿರ್ಬೋದು ಅನ್ಸುತ್ತೆ. ಒಂದು 3-4 ವರ್ಷಗಳ ಹಿಂದೆ ಇರ್ಬೇಕು ಅನ್ಸ್ತದೆ. ಅದನ್ನ ರಿಫೈನರ್ಸ್ ಫೈರ್ ಅಂತ ಹೇಳಿ, ಅದು ಬೆಂಕಿಗೆ ಚಿನ್ನನ್ನ ಪುಟಕ್ಕೆ ಹಾಕಿ ಅದರದ್ದು ಒಂದು ಚಿತ್ರವನ್ನ ಹಾಕಿದ್ರ ಸಬ್ಬಶಾಲೆ ಪಾಠದಲ್ಲಿ. ಹೌದು, ಅಕ್ಕಸಾಲಿಗರ ಬೆಂಕಿ. ಸ್ವಲ್ಪ ನೆನಪು ತನ್ನಿ ಅದನ್ನ. ಓಕೆ, ಇದ್ರೆ ಆ ಪುಸ್ತಕವನ್ನ ಸುಮ್ನೆ ಮಲ್ಕಾಕಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ನಾವು ದೇವರ ಮೇಲೆ ದೃಢಚಿತ್ತರಾಗಿ, ದೇವರ ಅದೃಶ್ಯನಾಗಿರುವಂತವನ್ನ ನೋಡ್ಬೇಕೆಂಬಂತ ಒಂದು ಆಸೆಯಿಂದಾನೇ ಈ ವ್ಯಕ್ತಿ ಏನ್ ಮಾಡಿದಾನೆ ಅಂದ್ರೆ, ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥವನಾಗಿದ್ದಾನೆ. ದೇವರು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಮುಂದಿನ ಪಾಠಗಳು ಅಥವಾ ಚೆನ್ನಾಗಿದ್ದಾವೆ, ಒಂದೊಂದು ಪಾಠಗಳು ಕೂಡ ಬಹಳ ಅತ್ಯುನ್ನತವಾಗಿ ಇದ್ದಾವೆ. ಮುಂದೆ ನಡೆಸುವಂತವ್ರನ್ನ ದೇವರ ಆಶೀರ್ವಾದ ಮಾಡ್ಲಿ. Pastor, you asked one question. Yes. I'll give you the answer. If you
open to Acts 20:23, the Holy Spirit already revealed to Paul that he would face imprisonment and persecution. And Correct. this revelation was given to him. And he was told that you will have all these problems. And Paul was willing to accept it. ಕರೆಕ್ಟ್. ಈಗ ನಾನು ಆ ರಿಫೈನರ್ ಫೈರ್ ಅಂತ ಉದಾಹರಣೆ ಕೊಟ್ಟೆ ನಿಮ್ಗೆ. ಯಾಕಂತ ಹೇಳಿದ್ರೆ ಒಬ್ರು ಸುಮ್ಮನೆ ಈಗ ಆರ್ಮಿಗೆ ಸೇರ್ಬೇಕಾದ್ರೆ ಸುಮ್ಮನೆ ಯಾರೋ ಒಬ್ರು ಎಲ್ಲಿಯವ್ರನ್ನ ತಗೊಂಡು ಆರ್ಮಿಗೆ ಸೇರಿಸೋಲ್ಲ. ಅದರಲ್ಲಿ 4 ವಿಚಾರಗಳಿದೆ ಆರ್ಮಿಗೆ ಸೇರ್ಬೇಕಾದ್ರೆ. ಆಯ್ತಲ್ಲ, ಮೊದಲನೇದಾಗಿ ಅವ್ರಿಗೆ ಧೈರ್ಯ ಇರ್ಬೇಕು. ಧೈರ್ಯ ಇಲ್ಲದೆ ಇರೋರ್ನ ಸೇರಿಸೋದೇ ಇಲ್ಲ ಆರ್ಮಿಗೆ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ರಿಜಿಡ್ ಟ್ರೈನಿಂಗ್ ಇರ್ತದೆ. ಆ ಟ್ರೈನಿಂಗ್ ಇಲ್ಲದೆ ಇರೋರ್ನ ಆರ್ಮಿಗೆ ಸೇರ್ಸಲ್ಲ. ಈಗ ಯಾರನ್ನಾರ ಒಬ್ಬರನ್ನ ತಂದು ಸುಮ್ಮನೆ ಗನ್ ಹಿಡ್ಕೊಳಪ್ಪ ಅಂತ ಹೇಳಿ ಬಿಡ್ತಾರ, ಅಥವಾ ಕತ್ತಿ ತಗೊಂಡು ಯುದ್ಧ ಮಾಡಪ್ಪ ಅಂತ ಬಿಡ್ತಾರ? ಇಲ್ಲ, ಆ ರಿಜಿಡ್ ಟ್ರೈನಿಂಗ್ ಇರಲೇಬೇಕು. ಇವತ್ತು ಇದೇ ಆ 40 ವರ್ಷಗಳನ್ನ ಕಳೆದ್ನಲ್ಲ ಹೊರೆ ಬೆಟ್ಟದಲ್ಲಿ, ಅದು ದೇ ಆರ್ ಕಾಲ್ಡ್ ಆಸ್ ದ ಪ್ರಿಪರೇಷನ್ ಇಯರ್ಸ್ ಅಂದಿದ್ದು ಇದಕ್ಕೇನೆ. ಅಲ್ಲಿ ನೋಡಿ, ಆತನು ಇದನ್ ಮಾಡಿದ್ದು ನಿಮ್ಗೆ ಮುಂದೆ ಕಲಿತೀರಿ, ಅದನ್ನ ಚೆನ್ನಾಗಿ ಇನ್ನೂ ಕಲಿತೀರಿ. ಅದು ಸುಮ್ಮನೆ ಅವಲೋಕನ ಮಾಡ್ರಿ, ಅದನ್ನ ಮಲ್ಕಾಕ್ರಿ. ಆ ವಿಷಯಗಳನ್ನ ಹೇಗೆ ಆತನು ಹೊರೆ ಬೆಟ್ಟದಲ್ಲಿ 40 ವರ್ಷ ಕುರಿಗಳನ್ನ ಕಾಯ್ಕೊಂಡಿರ್ತಾನೆ. ಮುಂದಿನ ಪಾಠವನ್ನ ಮುಂದಿನ ವಾರದಲ್ಲಿ ನಾವು ಶುರು ಮಾಡ್ತೇವೆ. ಅಲ್ಲಿವರೆಗೂ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. Pastor, just I want to share with you, if you Yes. don't mind, please. It says, despite warnings given to Paul, Paul continued to do his work, understanding that suffering was part of God's plan for him. Correct. And that the Holy Spirit would empower him to endure the suffering. ಇಂತ ಇದು ಕರೆಕ್ಟ್. ನೋಡಿ, ಈಗ ನಾನು ಮೊದಲು ಒಂದ್ಸರಿ ಹೇಳಿದೆ ಈ ಮಾತನ್ನ. ನೋಡಿ, ದೇವರು ಯಾವತ್ತಿದ್ರು ಕೂಡ ನಾವು ತಾಳಿಕೊಳ್ಳುವಷ್ಟರ ಮಟ್ಟಿಗೆ ನಮ್ಗೆ ಹಿಂಸೆಗಳನ್ನ ಬರಮಾಡ್ತಾನೆ. ನಾವು ತಾಳಿಕೊಳ್ಳಲಾರದಂತ ಕಷ್ಟಗಳನ್ನ ದೇವ್ರು ಯಾವತ್ತೂ ಕೊಡಲ್ಲ. ಕೊಟ್ರು ಕೂಡ ಅದಕ್ಕೆ ಒಂದು ಸಲಹೆಯನ್ನ ಒಂದು ಮಾರ್ಗವನ್ನ ಸೃಷ್ಟಿ ಮಾಡಿರ್ತಾನೆ. ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ಅದು ವಚನವನ್ನ ನಾನು ಇದು ಹೊಸ ಒಡಂಬಡಿಕೆಯಲ್ಲಿ ಇದಾಯ್ತು, ಆತನ ಮಾರ್ಗಗಳನ್ನ ಮಾಡ್ಕೊಂಡಿರ್ತಾನೆ. ಅದರಿಂದ ತಪ್ಪಿಸ್ಲಿಕ್ಕೆ ಉಪಾಯಗಳನ್ನು ಕೂಡ ಮಾಡ್ಕೊಂಡಿರ್ತಾನೆ. ಕಷ್ಟಾನುಭವಗಳು ಹಿತಕರವಾಯಿತು ಎಂಬಂತೆ ಕಷ್ಟಪಟ್ಟವರೆಲ್ಲ, ಈಗ ದಾವಿದವರೆಲ್ಲ ಕಷ್ಟಾನುಭವಗಳು ಹಿತಕರವಾಯಿತು ಎಂಬಂತೆ ಕಷ್ಟಪಟ್ಟವ್ರ ಎಲ್ಲಾ ರಾಜರುಗಳು ಉನ್ನತ ಸ್ಥಿತಿಗೆ ಹೋದ್ರು. ದಾವಿದನೇ ಒಂದು ಎಕ್ಸಾಂಪಲ್. ಹೌದು, ಕರೆಕ್ಟ್. ಅವರೆಲ್ಲ ಅದೇ ಈಗ ನಾನು ಹೇಳಿದೆ, ರಿಜಿಡ್ ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ಅದು ಕಷ್ಟಪಟ್ಟವ್ರೆ. ಈಗ ಕಷ್ಟಪಡದೇ ಇರೋರಿಗೆ ಯಾರಿಗೂ ಸುಲಭವಾಗಿ ಪರಲೋಕಕ್ಕೆ ಹೋಗ್ಬೇಕಾದ್ರೂ ನೋಡಿ, ಸ್ವಾಮಿ ಹೇಳ್ತಾನೆ, ಇಟ್ ಈಸ್ ಫ್ರೀ ಗಿಫ್ಟ್. ಸಲ್ವೇಷನ್ ಈಸ್ ಫ್ರೀ ಗಿಫ್ಟ್, ಬಟ್ ಯು ನೀಡ್ ಟು ಅರ್ನ್ ದಟ್. ಹೌದ್ರಾ? ಕರೆಕ್ಟ್ ಅಲ್ಲಮ್ಮ? ಸಲ್ವೇಷನ್ ಈಸ್ ಫ್ರೀ, ಹೌದು, ಬಟ್ ಯು ನೀಡ್ ಟು ಅರ್ನ್ ದಟ್. ಕರೆಕ್ಟ್ ಆಗಿ ನಮ್ಮ ಹಿರಿಯರಂತ ಸಾಮಾನ್ಯ ಕೃಷ್ಣಪ್ಪರವರು ಅದನ್ನ ಹೇಳಿರೋದು ಅದರಲ್ಲಿ ಸತ್ಯ ಇದೆ. ಯಾಕಂದ್ರೆ ನಾವು ಕಷ್ಟಗಳನ್ನ ಅನುಭವಿಸಿ ಅವಾಗ ತಾನೇ ಬೆಂಕಿನಲ್ಲಿ ಚಿನ್ನವನ್ನ ಪುಟಕ್ಕೆ ಹಾಕದಾಗ್ಲೇ ತಾನೇ ಅದ್ರ ಹೊಳಪು ಬರೋದು. ಇಲ್ಲದ್ರೆ ಕೊಳೆಗಳೆಲ್ಲ ಅದರಲ್ಲೇ ಇರ್ತಿತ್ತು. ಎಸ್ ಮಾಸ್ಟರ್. ಮಾಸ್ಟ್ರೆ, ಮಾಸ್ಟರ್ ರಾಜು ಅವರೇ. ಓಕೆ, ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯ ಬೋಧಕರಂತ ಸಾಲಮಂಡವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಫಾಸ್ಟರ್ ದೀಪು ಅನ್ನೋರ್ಗೆ ಆರೋಗ್ಯಕ್ಕಾಗಿಯೂ ಮತ್ತೆ ಉದ್ಯೋಗ ಬದಲಾವಣೆಗಾಗಿ, ದೀಪು ಅವರ ಆರೋಗ್ಯಕ್ಕಾಗಿ ಮತ್ತು ಉದ್ಯೋಗ ಬದಲಾವಣೆಗಾಗಿ ಪ್ರಾರ್ಥನೆ ಮಾಡಬೇಕು. ದೀಪಕ್ ನೋಡಿ, ದೀಪಕ್ಕಿಗೆ ದೀಪ ಹೋಗ್ತಾರೆ. ಹೇಳಿ. ನಮ್ ದೊಡ್ಡಮ್ಮಗೋಸ್ಕರ ಪ್ರೇಯರ್ ಮಾಡಿ. ನೀನು ಮಾಡ್ಬೇಕು. ಮಾಡ್ತೀನಿ ತಾತ. ಸರಿ ಹೇಳ.
ನಮ್ಮ ಜೊತೆಲಿ ಪ್ರಾರ್ಥನೆಗಾಗಿ ಮತ್ತೆ ಹಿರಿಯರಂತ ಯಶವಂತ ಸರ್ ಇದ್ದೀರಾ? ಪಾಸ್ಟ್ರೇ, ಹೇಳಮ್ಮ. ನಮ್ಮ ಅಪ್ಪಗೋಸ್ಕರ ಪ್ರೇಯರ್ ಮಾಡಿ. ಹರೀಶ್ ಯಾರು ಮಾತಾಡಿದ್ರು? ಅವರೇ ರತ್ನ ಅವ್ರ ಮಗಳು. ಸರಿ. ಮೌನೇಶ್ ಅವ್ರ ಮಗಳು ಸರ್. ಮುನೇಶ್ ಅವ್ರ ಮಗಳ? ಹೌದಾ? ಹಾ. ಅಯ್ಯೋ, ಮುನೇಶ್ವರ್ ಮಗಳಾ? ಪುಟ್ಟಿ, ನಿನ್ನ ಹೆಸರೇನು? ಪ್ರಾರ್ಥನಾ. ಆಯ್ತಮ್ಮ, ಪ್ರಾರ್ಥನೆ ಮಾಡೋಣ. ವೆರಿ ಗುಡ್. ಓಕೆ, ಚಿನ್ನಪ್ಪ ಸಾಥಿ ಪ್ರಾರ್ಥನೆ ಮಾಡಿ. ಯಶವಂತ್ ಸರ್ ಇಲ್ಲ ಸರ್, ನಾ ಬರ್ಕೊಳ್ಳಿಲ್ವಲ್ಲ? ಬರ್ಕೊಳ್ಳ? ಬರ್ಕೊಳ್ಳಿ. ದೀಪ ಅವ್ರಿಗಾಗಿ, ಅವರ ಜಾಬ್ಗಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಮುನೀಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ರೋಜಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಜೊತೆಗೆ KP ರವಿ ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ ಸರ್. ಮಂಜುಳಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸುಮಾ ಅವರು ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತು ನಮ್ಮ ಬಳ್ಳಾರಿ ಸಭೆಗಾಗಿ. ಜೊತೆಗೆ ಪ್ರೇಮನಾಥ್ ಸರ್ ಅವರ ಮಗನು ವಿನಯ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರೇಮನಾಥ್ ಮಗನು ವಿನಯ್ ಅಂತ ಹೇಳಿ. ಏನ್ ಸರ್ ವಿಷಯ? ಅವ್ರಿಗೆ ಅವಾಗ ಅನಾರೋಗ್ಯ, ಹೆಲ್ತ್ ಇಶ್ಯೂ ಇರ್ತದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಇದುವರೆಗೂ ನಮ್ಮನ್ನು ನಡೆಸಿದೆಯಪ್ಪ. ವಿಶೇಷವಾದ ರೀತಿಯಲ್ಲಿ ಈ ದಿನದ ಪಾಠಗಳನ್ನ ನಾವು ಕಲಿಯುವಂತೆ ನಮಗೆ ವಿಶೇಷವಾದ ಸವಲತ್ತನ್ನು ನೀನು ಕೊಟ್ಟಿದ್ದೀಯಪ್ಪ ತಂದೆಯೇ. ನಿನ್ನ ದಾಸನ ಮುಖಾಂತರ ಕೊಟ್ಟಂತಹ ಈ ಪಾಠಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಸ್ವಾಮಿ ಧ್ಯಾನಿಸಿ ಅದರಿಂದ ಬರುವಂತಹ ಒಂದು ನೀತಿಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ, ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ ತಂದೆ. ಈ ಪಾಠವನ್ನ ಹೇಳಿಕೊಟ್ಟಂತಹ ಬೋಧಕರಾದ ಸೊಲೊಮೋನರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಬೋಧಕರ ನಿನ್ನ ಆಶೀರ್ವಾದ ಮಾಡಿಸಿದ್ದೀನಿ, ಇದುವರೆಗೂ ನಡೆಸಿದೀಯಪ್ಪ. ಮುಂದೆಯೂ ಹೆಚ್ಚಿನ ಆರೋಗ್ಯವನ್ನ ಕೊಟ್ಟು ಇನ್ನೂ ಹೆಚ್ಚಾದ ಒಂದು ಬಲವನ್ನ ಹೊಂದಿ ಅವರು ಇದೇ ರೀತಿಯಲ್ಲಿ ಅನೇಕರಿಗೆ ಸ್ವಾಮಿ ಒಂದು ಮಾರ್ಗದರ್ಶನವನ್ನ ನೀಡುವುದಕ್ಕೆ, ಅನೇಕರನ್ನ ನಡೆಸುವುದಕ್ಕೆ, ಅನೇಕರಿಗೆ ನಿನ್ನ ಸ್ವಾರ್ಥೆಯನ್ನ ಸಾರುವಂತೆ ನೀನು ಅವರಿಗೆ ಸಹಾಯ ಮಾಡುತ್ತಾ ಬರಬೇಕೆಂದು ಬೇಡ್ಕೊಳ್ತೇನೆ ಸ್ವಾಮಿ. ಹಾಗೆ ತಂದೆಯೇ, ಈ ಒಂದು ಝೂಮ್ ಕೂಟವನ್ನ ನಿನ್ನ ಆಶೀರ್ವಾದ. ಝೂಮ್ ಕೂಟದಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಮುಂದೆ ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ತಂದೆಯ ದೇವರೇ, ಇಲ್ಲಿರುವಂತಹ ಬೋಧಕರುಗಳನ್ನ ಹಾಗೂ ತಂದೆಯ ದೇವರೇ ಮಹಿಳೆಯರನ್ನ, ಅಂದ್ರೆ ನಿನ್ನ ಮಕ್ಕಳನ್ನ ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರನ್ನು ಸಹ ನೀನು ನಡೆಸಿದ್ದೀಯಪ್ಪ. ಕುಟುಂಬದಲ್ಲಿ ಅವರ ಮುಖಾಂತರ ಸ್ವಾಮಿ ಅನೇಕ ಸೇವೆ ಆಗುವಂತೆ ನೀನು ಸಹಾಯ ಮಾಡಿದ್ದೀಯಪ್ಪ. ಹೊರಗಿನ ಜನರಿಗೂ ಕೂಡ ಸುವಾರ್ತೆ ಸಾರುವುದಕ್ಕೆ ನೀನು ಅನುಕೂಲವನ್ನ ಮಾಡುವುದಕ್ಕೆ ಸ್ತ್ರೀಯರನ್ನೂ ಸಹ ಉಪಯೋಗಿಸ್ತಾ ಬಂದಿದ್ದೀಯಪ್ಪ. ನಿನಗೆ ಸ್ತೋತ್ರ ತಂದೆಯೇ. ಎಲ್ಲರನ್ನು ಸಮಾನವಾಗಿ ನೋಡುವಂತಹ ತಂದೆ ನೀನಾಗಿದ್ದೀಯ ಸ್ವಾಮಿ. ಯಾವುದೇ ಭೇದ ಭಾವವಿಲ್ಲದೆ, ಪಕ್ಷಪಾತವಿಲ್ಲದೆ, ತಾರತಮ್ಯವಿಲ್ಲದೆ ನೀನು ನಡೆಸುವಂತಹ ದೇವರಾಗಿರುವುದರಿಂದ ಸ್ವಾಮಿ, ಮತ್ತು ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸುವುದರಿಂದ ನಿನಗೆ ನಾವು ಭಯಭಕ್ತಿ ಉಳ್ಳವರಾಗಿರುವುದು ಯಾವಾಗಲೂ ಸ್ವಾಮಿ ನಮಗೆ ಲಾಭದಾಯಕವಾಗಿರುತ್ತದೆ ಸ್ವಾಮಿ. ತಂದೆಯ ದೇವರೇ, ಈ ದಿನವೆಲ್ಲ ನಮ್ಮನ್ನು ನಡೆಸಿದ್ದೀಯ. ನಮ್ಮನ್ನು ಕೇಡು ಗಂಡಾಂತರ ಅಪಾಯ ಅಪಘಾತಗಳಿಂದ ತಪ್ಪಿಸಿ ಇದೋ ಸ್ವಾಮಿ ಮತ್ತೊಂದು ಈ ಸಾಯಂಕಾಲದ ವೇಳೆ ನಾವೆಲ್ಲರೂ ಭಯಭಕ್ತಿಯಿಂದ ನಿನ್ನ ಸನ್ನಿಧಾನದಲ್ಲಿ ನೆರೆದು ಬಂದು ನಿನ್ನ ಸ್ವರವನ್ನ ಕೇಳುವಂತೆ ಸಹಾಯ ಮಾಡಿದೀಯಪ್ಪ. ಸ್ತೋತ್ರ. ಕಲಿತಂತಹ ಪಾಠಗಳು ಬಹಳ ಉಪಯುಕ್ತಕರವಾಗಿವೆ ಸ್ವಾಮಿ. ಯಾವ ರೀತಿಯು ನೀನು ಯೋಜನೆಯನ್ನು ಸಿದ್ಧಪಡಿಸುತ್ತಿ, ನಿನ್ನ ಚಿತ್ತಾನುಸಾರವಾಗಿ ಮಕ್ಕಳನ್ನು ನಡೆಸುತ್ತಿ. ಎಂತ ಪ್ರತಿಕೂಲ ಪರಿಸ್ಥಿತಿಗಳು ಬಂದಾಗಿಯೂ ಸ್ವಾಮಿ ಅದನ್ನು ಸೌಕರ್ಯಪೂರ್ಣವಾದ ರೀತಿಯಲ್ಲಿ ನಮ್ಮ
ಒಂದು ಹಿತಕ್ಕೋಸ್ಕರ ನೀನು ಅದನ್ನ ಬದಲಾಯಿಸುವಂತಹ ದೇವರಾಗಿರುತ್ತೆ ಸ್ವಾಮಿ. ಹೌದು ತಂದೆಯ ದೇವರೇ, ನಾವು ಪ್ರಾರ್ಥಿಸುವುದು ನಿನ್ನನ್ನು ಬದಲಾಯಿಸುವುದಕ್ಕಲ್ಲ ಸ್ವಾಮಿ, ನಿನ್ನ ಮನಸ್ಸನ್ನ ಬದಲಾಯಿಸುವುದಕ್ಕಲ್ಲ ಸ್ವಾಮಿ. ನಾವು ಪ್ರಾರ್ಥಿಸುವುದು ನಮ್ಮನ್ನು ಬದಲಾಯಿಸಿಕೊಳ್ಳುವಂತೆ ನೀನು ಸಹಾಯ ಮಾಡುವನಾಗಿರುತ್ತೆ ಸ್ವಾಮಿ. ಹೌದು ತಂದೆಯ ದೇವರೇ, ನಮ್ಮಲ್ಲಿ ಯಾವ ಬದಲಾವಣೆಗಳು ಬೇಕಾಗಿದೆಯೋ, ನಮ್ಮಲ್ಲಿ ಯಾವ ಒಂದು ಪರಿವರ್ತನೆ ಬೇಕಾಗಿದೆಯೋ ಅದನ್ನ ತಿಳಿದಿದೆ ಸ್ವಾಮಿ. ಅಂತಹ ಪರಿವರ್ತನೆಯನ್ನ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಒಂದು ಆತ್ಮಿಕ ಜೀವನದಲ್ಲಿ ತೆಗೆದುಕೊಂಡು ಬಾಬಾ ಸ್ವಾಮಿ. ತಂದೆಯ ದೇವರೇ, ಮೋಶೆಯನ್ನ ನೀನು ಆಶೀರ್ವಾದ ಮಾಡಿ, ಮೋಶೆಯನ್ನ ಸ್ವಾಮಿ ನಿನ್ನ ಜನರನ್ನ, ಸ್ವಕೀಯ ಪ್ರಜೆಗಳನ್ನ ಆ ಒಂದು ದೇಶದಿಂದ, ಐಗುಪ್ತ ದೇಶದಿಂದ ಬಿಡಿಸುವುದಕ್ಕೆ, ವಿಮೋಚಿಸುವುದಕ್ಕೆ ನೀನು ಆಯ್ದುಕೊಂಡು ತಂದೆಯ ದೇವರೇ, ಯಾವ ರೀತಿಯಲ್ಲಿ ಅರಣ್ಯದಲ್ಲಿ 40 ವರ್ಷಗಳ ಕಾಲ ನೀನು ಆತನನ್ನ ಸಿದ್ಧಪಡಿಸಿದೆ ಸ್ವಾಮಿ. ಇದು ನಾವು ಅದಕ್ಕಿಂತಲೂ ಹೆಚ್ಚಿನ ವರ್ಷಗಳು ನಿನ್ನ ಒಂದು ಸೇವೆಯಲ್ಲಿ ಕಳೆದಿದ್ದೇವೆ ಸ್ವಾಮಿ, ಕ್ರೈಸ್ತರೆನಿಸ್ಕೊಂಡಿದ್ದೇವೆ ಸ್ವಾಮಿ. ಆದಾಗ್ಯೂ ನಮಗೆ ಇನ್ನೂ ಹೆಚ್ಚಿನ ಸಿದ್ಧತೆ ಬೇಕಾಗಿದೆ ಸ್ವಾಮಿ. ಆ ಸಿದ್ಧತೆಯನ್ನ ನೀನು ಪರಿಶುದ್ಧಾತ್ಮನ ಸಹಾಯದಿಂದ ಒದಗಿಸ್ಕೊಡಪ್ಪ. ನಾವು ಎಲ್ಲಾ ಕಾಲದಲ್ಲಿಯೂ, ಅನುಕೂಲಕರವಾದ ಕಾಲದಲ್ಲಿ, ಅನಾನುಕೂಲಕರವಾದ ಕಾಲದಲ್ಲಿ ನಿನ್ನ ಸುವಾರ್ತೆಯನ್ನ ಸಾರುವಂತೆ ನಮಗೆ ಸಿದ್ಧ ಮನಸ್ಸನ್ನು ದಯಪಾಲಿಸಿಕೊಡು ಸ್ವಾಮಿ. ನಾವು ಸಿದ್ಧ ಮನಸ್ಸನ್ನು ಹೊಂದಿದವರಾಗಿ, ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಂಡವರಾಗಿ, ನಿನ್ನ ವಾಕ್ಯವೆಂಬ ಖಡ್ಗವನ್ನ ನಾವು ಹಿಡ್ಕೊಂಡವರಾಗಿ ಈ ಲೋಕದಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಸ್ವಾಮಿ. ಸಾಮಾನ್ಯ ಜನರ ಜೊತೆ ಅಲ್ಲ ಸ್ವಾಮಿ, ಅಂಧಕಾರಗಳ ಶಕ್ತಿಗಳ ಮೇಲೆ ಸ್ವಾಮಿ ನಾವು ಹೋರಾಟವಿದೆ ಸ್ವಾಮಿ. ಅದಕ್ಕೋಸ್ಕರ ತಂದೆಯ ದೇವರೇ, ನಮ್ಮನ್ನು ಸಂಪೂರ್ಣವಾಗಿ ನಮ್ಮನ್ನು ಅನುಗೊಳಿಸಿಕೊಳ್ಳಲು, ಸಜ್ಜು ಮಾಡಿಕೊಳ್ಳಲು ನೀನು ಸಹಾಯ ಮಾಡುತ್ತಾ ಬಂದಿದೆಯಪ್ಪ. ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಸ್ವಾಮಿ ರೋಜಮ್ಮನವರಿದ್ದಾರೆ ಸ್ವಾಮಿ. ಆ ರೋಜಮ್ಮನವರಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತದೆ. ಆ ಮಗಳನ್ನ ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಆ ಮಗಳಿಗೆ ಬೇಕಾದಂತ ಆರೋಗ್ಯವನ್ನ ದಯಪಾಲಿಸು. ಆಕೆಗೆ ಸಿಗುವಂತಹ ಚಿಕಿತ್ಸೆ ಮತ್ತು ಔಷಧೋಪಚಾರಗಳ ಮೇಲೆ ನಿನ್ನ ಪ್ರೀತಿ ಕರುಣೆಯಲ್ಲಿ ಸ್ವಾಮಿ ಆಕೆಯನ್ನು ನೋಡಿಕೊಳ್ಳುವಂತಹ ವೈದ್ಯರಿಗೆ ವಿಶೇಷ ಜ್ಞಾನವನ್ನು ಕೊಟ್ಟು ನಡೆಸಪ್ಪ. ಹಾಗೆ ದೀಪು ಅವರ ಕೆಲಸಕ್ಕೋಸ್ಕರ, ಅವರ ಒಂದು ಸಮಸ್ಯೆಗೋಸ್ಕರ ಬೇಡವರಾಗಿದ್ದೇವೆ ಸ್ವಾಮಿ. ಸಮಸ್ಯೆಗಳನ್ನ ಪರಿಹರಿಸು ಅಪ್ಪ. ಆ ಮಗನಿಗೆ ಬೇಕಾದಂತ ಕೆಲಸವನ್ನ ಒದಗಿಸಿಕೊಡು ಸ್ವಾಮಿ. ಮುನೇಶ್ವರವರ್ಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗನಿಗಿರುವಂತ ಸಮಸ್ಯೆ ನಿನ್ಗೆ ಗೊತ್ತಿದೆ ಸ್ವಾಮಿ. ಮಗನನ್ನ ಸ್ವಾಮಿ ನೀನು ಮುಟ್ಟಿ ನೀನು ಅವರಿಗೆ ಬೇಕಾದಂತ ಸಹಾಯ ಒದಗಿಸಿಕೊಡು ಸ್ವಾಮಿ. ಅಂತೆ KP ರವಿ ಬಳ್ಳಾರಿಯವರು ಸ್ವಾಮಿ, ಅವರನ್ನ ಅವರ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡು. ಅವರ ಯೋಜನೆಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ನೀನು ಅವರ ಯೋಜನೆಗಳನ್ನ ಆಶೀರ್ವದಿಸು. ಬೇಕಾದಂತ ಸಹಾಯವನ್ನು ತೆಗೆದುಕೊಂಡು ಬಾ ಸ್ವಾಮಿ. ಹಾಗೆ ಅವರ ಮಾತೃವಾದ ಮಂಜುಳರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಗಳಿಗೆ ಬೇಕಾದಂತಹ ಒಂದು ಆರೋಗ್ಯವನ್ನು ದಯಪಾಲಿಸು. ಆ ಮಗಳಿಗೆ ಬೇಕಾದಂತಹ ಸ್ವಾಮಿ ಶಾಂತಿ ಸಮಾಧಾನವನ್ನು ದಯಪಾಲಿಸು ಓ ಸ್ವಾಮಿ. ಹಾಗೆ ಸುಮಾ ಅವರ ಸಂತಾನಕ್ಕೋಸ್ಕರ ಬಿಡುತ್ತೇವೆ ಸ್ವಾಮಿ. ಸಂತಾನ ಭಾಗ್ಯವು ನಿನ್ನಿಂದ ಬರುವಂತದ್ದಾಗಿದೆ ಸ್ವಾಮಿ. ಮನುಷ್ಯನನ್ನ ಸೃಷ್ಟಿಸಿ ಈ ಸಂತಾನ ಭಾಗ್ಯವನ್ನ ನೀನು ಕೊಟ್ಟು ಅವರು ಸಂತೋಷ ಪಡುವಂತೆ ನೀನು ಸಹಾಯ ಮಾಡುವಂತ ದೇವರಾಗಿದ್ದೀರಿ ಸ್ವಾಮಿ. ಸುಮಾರವರು ತಂದೆಯ ದೇವರೇ, ಅವರ ಜೀವಿತದಲ್ಲಿ ಸ್ವಾಮಿ ಮತ್ತೊಮ್ಮೆ ತಂದೆಯ ದೇವರೇ, ಅವರು ಸಂತಾನ ಹೊಂದಿ ನಿನ್ನ ಮುಂದೆ ಸಾಕ್ಷಿಯಾಗಿ ನಿಲ್ಲುವಂತೆ ಅವರಿಗೆ ಸಹಾಯ ಮಾಡು ಸ್ವಾಮಿ. ಯಾವ ಒಂದು ಕೊರತೆ ಅವರಲ್ಲಿ ಇದೆಯೋ, ದೈಹಿಕ ಬಲಹೀನತೆ ಇದೆಯೋ ಗೊತ್ತಿಲ್ಲ ಸ್ವಾಮಿ. ಅವರಿಗಿರುವಂತಹ ಬಲಹೀನತೆಯನ್ನ, ಕೊರತೆಯನ್ನ ನೀಗಿಸಿ ಸಂಪೂರ್ಣವಾಗಿ ಅವರು ಗರ್ಭಫಲವನ್ನು ಹೊಂದುವುದಕ್ಕೆ ಬೇಕಾದಂತ ಎಲ್ಲಾ ಒಂದು ಸೌಕರ್ಯವನ್ನು ನೀಡಬೇಕೆಂದು ಬೇಡುತ್ತೇನೆ ಸ್ವಾಮಿ. ಬಳ್ಳಾರಿ ಸಭೆಗೋಸ್ಕರ ಬೇಡುತ್ತೇವೆ. ಆ ಸಭೆಯನ್ನ ಕಟ್ಟುವುದಕ್ಕೋಸ್ಕರ ಏನೇನ್ ಸಹಾಯ ಬೇಕಾಗಿದೆಯೋ, ಯಾರ್ಯಾರ ಬೆಂಬಲ ಬೇಕಾಗಿದೆಯೋ ಅದೆಲ್ಲವನ್ನ ಒದಗಿಸಿಕೊಟ್ಟು ಸಭೆಯನ್ನ ನೀನು ಕಟ್ಟಿ ಅಲ್ಲಿ ಸ್ವಾಮಿ ಸ್ಥಾಪನೆ ಮಾಡಿ ಅನೇಕ ಜನರಿಗೆ ಅಲ್ಲಿ ರಕ್ಷಣೆ ಆಗುವಂತೆ ಮತ್ತು ನಿನ್ನ ವಾಕ್ಯವು ನಿಲ್ಲುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಪ್ರೇಮನಾಥ್ ಕೋಲ್ಕರ್ ಅವರ ಮಗ ವಿನಯವ್ರಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಅವರ ಸಮಸ್ಯೆಗಳು ನಿನ್ಗೆ ಗೊತ್ತಿದೆ ತಂದೆ. ಅವ್ರಿಗೆ ಬೇಕಾದಂತ ದೈಹಿಕ ಆರೋಗ್ಯವನ್ನ, ಫಲಶಕ್ತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಆ ಮಗನು ತಂದೆಯ ದೇವರೇ ಫಲಶಕ್ತಿಯನ್ನು ಹೊಂದಿ ನಿನಗೆ ದೃಢವಾದ ರೀತಿಯಲ್ಲಿ ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡು ಸ್ವಾಮಿ. ಈ ಪಾಠಗಳು, ಈ ತ್ರೈಮಾಸಿಕದಲ್ಲಿ ಇರುವಂತಹ ಪಾಠಗಳು ಬಹಳ ಮುಖ್ಯವಾದ ಪಾಠಗಳಾಗಿವೆ ಸ್ವಾಮಿ. ಓ ತಂದೆಯೇ, 40 ವರ್ಷಗಳ ಕಾಲ ನೀನು ಆ ಇಸ್ರಾಯೇಲನ್ನ ಹೆಜ್ಜೆ ಹೆಜ್ಜೆಗೂ ನಡೆಸಿದಂತ ದೇವರು,
ಅಲ್ಲಿ ಆಗುವಂತ ಅನುಭವಗಳು ತಂದೆಯಾದ ದೇವರೇ ಅವ್ರಿಗೆ ಸಂಪೂರ್ಣವಾಗಿ ನಿನ್ನ ಪರಿಚಯವನ್ನು ಮಾಡಿಕೊಟ್ಟು, ಆದಾಗ್ಯೂ ಅವ್ರ ಮೊಂಡುತನದಿಂದ ಅವ್ರು ನಿನ್ನನ್ನ ಬಿಟ್ಟುಬಿಟ್ರು ಸ್ವಾಮಿ, ನಾಶವಾದ್ರು ತಂದೆ. ಆ ತರ ಮೊಂಡುತನ ನಮ್ಮಲ್ಲಿ ಇರಬಾರ್ದು ಸ್ವಾಮಿ. ನಮಗೆ ಮೃದು ಹೃದಯವನ್ನು ಕೊಡು, ನಾವು ಕೋಮಲವಾದ ಮನಸ್ಸನ್ನ ಕೊಡು, ನಾವು ಸಂಪೂರ್ಣವಾಗಿ ಬದಲಾಗಿ ಆ ರಾಜ್ಯಕ್ಕೋಸ್ಕರ ನಾವು ತವಕ ಪಡುತ್ತಾ ಅನೇಕರನ್ನ ಸಿದ್ಧಪಡಿಸುವುದಕ್ಕೆ ನಮ್ಮನ್ನು ತಂದೆ ಸಲಕರಣೆಯಾಗಿ ಉಪಯೋಗಿಸ್ತಾ ಬಾ. ಇನ್ನು ಕಲಿಯಬೇಕಾದ್ದು ಬಹಳ ಇದೆ ಸ್ವಾಮಿ. ಇಂತಲೂ ಹೆಚ್ಚಾಗಿ ನಾವು ಭಯಭಕ್ತಿ ಉಳ್ಳವರಾಗಬೇಕಾಗಿದೆ ಸ್ವಾಮಿ. ಈ ಲೋಕದಲ್ಲಿ ತಂದೆಯಾದ ದೇವರೇ ಕಷ್ಟಗಳುಂಟು, ಅದನ್ನ ಜಯಿಸಿದ್ದೇನೆ, ನೀವು ಕೂಡ ಹಾಗೆ ಜಯಿಸುವಿರಿ ಎಂಬುದಾಗಿ ನಮಗೆ ವಾಗ್ದಾನವನ್ನು ಮಾಡಿದ್ದೀಯಪ್ಪ. ಈ ರಾತ್ರಿ ನಮಗೆ ಒಂದು ಒಳ್ಳೆಯ ವಿಶ್ರಾಂತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಎಲ್ಲ ಕೇಡುಗಳು, ಗಂಡಾಂತರಗಳು, ಅಪಾಯಪಘಾತಗಳನ್ನ ತಪ್ಪಿಸಿ ಯಾವುದೇ ಶೋಧನೆಗಳು ಬಾರದ ಹಾಗೆ ಸ್ವಾಮಿ ಈ ರಾತ್ರಿ ನಮ್ಮನ್ನು ಕಾಯ್ದು ಕಾಪಾಡಪ್ಪ. ಮುಂಜಾನೆ ಎದ್ದು ಸ್ವಾಮಿ ಮತ್ತೆ ಇದೇ ರೀತಿಯಲ್ಲಿ ಒಂದು ಕೂಟವಾಗಿ ಸೇರಿ ನೀನು ಮಾಡಿದ ಎಲ್ಲಾ ಉಪಕಾರಗಳಿಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ಪ್ರೇಮಕ್ಕೋಸ್ಕರ ನಾವು ಮತ್ತೊಮ್ಮೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನಿನ್ನನ್ನು ಆರಾಧಿಸಿ, ನಿನ್ನನ್ನು ಘನಪಡಿಸಿ, ನಿನ್ನನ್ನು ಸನ್ಮಾನಿಸುವಂತೆ ನಮಗೆ ಸಹಾಯ ಮಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡವರಾಗಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಸೋದರರಿಗೆ ಸತ್ಯದಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಐಕ್ಯತೆ ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವ ಮಂದಿರ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಅವ್ರು ಬಂದು ಬೆಳಗದವರ ಸಂಗಡ ಮಾಡುವಂತ ಸೇವೆ ಕೆಲಸ ಕಾರ್ಯಗಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪಾಸ್ಟರ್ ಗ್ರೇಸಿ ಅವರು ಯಾವ ಊರವರು? ಒಳ್ಳೆಗಲ್ಲ ಅಲ್ಲ, ಲವರಿ ಚರ್ಚ್. ನಾನು ಹಾಸನ ಡಿಸ್ಟ್ರಿಕ್ಟ್ ಅರಸೀಕೆರೆಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು ಪಾಸ್ಟರ್. ನಾನು ಟ್ರಾನ್ಸ್ಫರ್ ಆಗಿದೆ. ಐ ವಾಸ್ ವರ್ಕಿಂಗ್ ಆಸ್ ಎ ನರ್ಸಿಂಗ್ ಆಫೀಸರ್, ಸಿ ವಿ ರಾಮನ್ ಇಂದಿರಾನಗರ್ಗೆ ಟ್ರಾನ್ಸ್ಫರ್ ಆಗಿ ಐ ಗಾಟ್ ರಿಟೈರ್ಡ್. ಬಹಳ ಸಂತೋಷ. ನೀವು ಬರ್ತಾ ಇರಿ, ನೀವು ಕೂಡ ಅವರಿಗೆ ಅಟೆಂಡ್ ಮಾಡ್ತಿದ್ದೆ. ಸರಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ಶುಭರಾತ್ರಿ. ಧನ್ಯವಾದಗಳು. ಶುಭರಾತ್ರಿ. ಪಾಠಗಳನ್ನ ಬಹಳ ಸವಿವರವಾಗಿ ಹೇಳ್ಕೊಟ್ಟಿದ್ದೀರಾ ಪಾಸ್ಟರ್. ಅದ್ರ ಹಿನ್ನೆಲೆ ಎಲ್ಲ ಸಾಕಷ್ಟು ವಿಸ್ತಾರವಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ ಬೋಧಕರೇ. ಶುಭರಾತ್ರಿ. ಗುಡ್ ನೈಟ್.